ಬ್ಯಾಂಗ್ಳೂರಿಂದ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿ ಬಂದ ದಿನ ನಾನು ಲೈಫಲ್ಲೇ ಮರೆಯೋಕ್ಕಾಗದೇ ಇರೋ ದಿನ. ಆಕಾಶವು ನಿಜವಿದೆ ನಿನ್ನ ನುಡಿಗಳು ಕಾವಲೇ ನಿನಾಗಿಯೇ ನ್ಯಾಯವಿರಲಿ ಮಾತನು ಉಳಿದು ಕಾಲ ಹುಡುಕಿ ನಾವೋಡುತ್ತಿರಲು ನಿಯಮ ತಾನೆ ಭೂಮಿಯ ಕೆಣಕಿ ನೋಡು ಬೆಂಕಿಯೊಡನೆ ಬಾಳಬೇಡ ಹೇಳಿ ಹಾಗೆ ತಡೆಯುವ ತಾಕತ್ತಿದೆ ನರ ನರ ತುಡಿತಿದೆ ಇದು ಈಗ ಸಿಲುಕಿದೆ ಶುರುವಾಗಿದೆ ನಿನ್ನ ಪಯಣ ಹೊಗೆಯನ್ನು ಎತ್ತಿ ನಿಂತ್ರೆ ಹುಡುಕಾಡಿ ನಿನ್ನ ಹಿಡಿವೆ ಎಲ್ಲೆ ನೀನು ಅಡಗಿದರೂ ಶುರುವಾಗಿದೆ ನಿನ್ನ ಪಯಣ ನ್ಯಾಯಕ್ಕಿಂದು ನೆನೆದು ನೋಡು ನಿನ್ನನ್ನೇ ಪ್ರಶ್ನಿಸಿ ನೋಡು ಸೂಚನೆಯ ನೀ ಅರಿತುಕೋ ಸ್ವತಂತ್ರವಾಗಿ ಉಸಿರಾಡು ಕರ್ತವ್ಯವ ಮರೆಯದಿರು ಮನಸ್ಸನ್ನು ಹರಿಬಿಡದೆ ಕೊಬ್ಬಿನಲ್ಲಿ ಬಂದವರ ದಂಡಿಸುವುದ ಮರಿಬೇಡ ನೀ ಯಾರೆಂದು ಎಂದು ಎಂದು ಲೋಟದಿ ವಿಷವಿದೆಯೋ ಸಹಿಸದೆ ತಿರುಗು ನೀ ವೀರದಿಯದೆ ಕೊಡು ನೀ ವಿಧಿಯ ಮುಗಿಸೋಣ ಪೂರ್ವದಿ ನೀ ನೋಡು ಮಡಿಯ ಮೈಯಲ್ಲಿ ಕಾರ್ಯವನಿ ಮಾಡು ಕರ್ತವ್ಯವನಿ ಮಾಡು ತಡವ ನೋಡಿ ನೀನು ಓಡು ಲೋಟ ನೋಡು ಸಾಗೋವರೆಗೂ ನೋವ ನೀನು ತೆಗೆದು ಹಾಕು ಹೆಮ್ಮೆಯಿಂದ ಕೂಡಿ ಬಾಳು ಹೋರಾಡೋ ಹೋರಾಟ ನೆರವಾಗಲಿ ನೀನಾಗಿರಲು ನ್ಯಾಯ ನಿನ್ನದಾಗಲಿ ತಡೆಯುವ ತಾಕತ್ತಿದೆ ನರ ನರ ತುಡಿತಿದೆ ನೀನು ಈಗ ಸಿಲುಕಿದೆ ಶುರುವಾಗಿದೆ ನಿನ್ನ ಪಯಣ ಹೊಗೆಯನ್ನು ಎತ್ತಿ ನಿಂತ್ರೆ ಹುಡುಕಾಡಿ ನಿನ್ನ ಹಿಡಿವೆ ಎಲ್ಲೆ ನೀನು ಅಡಗಿದರೂ ಶುರುವಾಗಿದೆ ನಿನ್ನ ಪಯಣ
ಏನ್ ಸರ್ ಎಲ್ಲಿ ನೋಡಿದ್ರು ಒಂದೇ ಪೋಸ್ಟರ್ ಹಂಚಿದ್ದಾರೆ. ಏನ್ ಪೋಸ್ಟರ್ ಇದು? ಏಂಜಲ್ ಸಾವು ಇವತ್ತು ಇಲ್ಲ ನಾಳೆನಾ? ಏನಯ್ಯ ಹುಚ್ಚರು ತರ ಪೋಸ್ಟರ್ ಹಾಕಿದ್ದಾರೆ. ಈ ಸಿನಿಮಾದವ್ರಿಗೆ ಇದೇ ಕೆಲಸ ಆಗೋಯ್ತು. ಏನಾದ್ರೂ ಭಯಂಕರವಾದ ಹೆಸರಿಟ್ಟು ಪಿಕ್ಚರ್ನೇ ಹಾಳು ಮಾಡ್ಬಿಡ್ತಾರೆ. ಇದು ಸಿನಿಮಾ ಪೋಸ್ಟರ್, ಪ್ರಚಾರದ ಪೋಸ್ಟರ್ ಅಂತ ಗೊತ್ತಿಲ್ವೇ? ಈ 5 ವರ್ಷದಕ್ ಮುಂಚೆ ಪ್ರಚಾರ ಮಾಡಿದ್ರಲ್ಲ, ಏನದು? ಅದೇ ಸರ್, ಅದು ಹುಲಿರಾಜಂಗೆ ಏಡ್ಸ್ ಬರುತ್ತಾ ಅಂತ. ಅರ್ಜುನಮ್ಮ ಯಾರು ಏನಾದ್ರೂ ಮಾಡ್ತಾನೆ ಇರ್ತಾರೆ. ನೀನ್ ಎತ್ತಯ್ಯ ಗಾಡಿ ಹೋಗೋಣ. ಸರ್ ಏಂಜಲ್ ಸಾವು ಇವತ್ತ ನಾಳೆನಾ? ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಕಲಿಕಾಲ. ಎಸ್ ಕಮೈನ್. ಸರ್, ಸುಂದರ್ ಕೃಷ್ಣನ್ ಸರ್ ಬಂದಿದ್ದಾರೆ. ಬರೋದು ಕೇಳಿ. ಸರ್ ಬನ್ನಿ ಪ್ರತಾಪ್, ಕುತ್ಕೊಳ್ಳಿ. ಈ ಆಪರೇಷನ್ಗೆ ಈ ಗೆಟಪ್ ಕೂಡ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಇವಾಗ ಸಿಟಿ ಪೂರ್ತಿ ಈ ಪೋಸ್ಟರೇ ಹಾಟ್ ನ್ಯೂಸ್. ಇದು ಯಾವುದೋ ಸಿನಿಮಾ ಪೋಸ್ಟರ್, ಜಾಹೀರಾತ್ ಪೋಸ್ಟರ್ ಅಲ್ಲ. ಇಟ್ ಈಸ್ ಸಮಥಿಂಗ್ ಸ್ಟ್ರೇಂಜ್. ಸಿಟಿ ಪೂರ್ತಿ ಎಲ್ಲರ ಮನೆ ಬಾಗ್ಲಲ್ಲೂ ಇದನ್ನ ಅಂಟಿಸ್ಬಿಟ್ಟು ಹೋಗಿದ್ದಾರೆ. ತುಂಬಾ ಫೋನ್ ಕಾಲ್ಸ್ ನಮ್ಮ ಆಫೀಸಿಗೆ ಬರ್ತಾನೆ ಇದೆ. ಇದಕ್ಕೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ಏನಾದ್ರು ಗ್ಯಾದರ್ ಮಾಡಿದ್ರಾ? ಸರ್, ಸಿಟಿ ಪೂರ್ತಿ ಪೋಸ್ಟ್ ಅಂಟಿಸೋರು 4 ಜನ. ಅದರಲ್ಲಿ 3 ಜನನ ವಿಚಾರಿಸಿದೀವಿ. 4ನೇವನು ನಜೀರ್ ಮಿಸ್ ಆಗಿದ್ದಾನೆ. ಅವನ್ನ ಹುಡುಕೊಂಡು SI ವಿಜಯ್ ಅವರು ಸ್ಪಾಟಿಗೆ ಹೋಗಿದ್ದಾರೆ. ಈ ತರ ಪೋಸ್ಟರ್ನ ಏನಕ್ಕೆ ಅಂಟಿಸಿದ್ದಾರೆ ಅಂತ ನನಗೂ ಕರೆಕ್ಟ್ ಆಗಿ ಗೆಸ್ ಮಾಡೋದಕ್ಕಾಗಿಲ್ಲ. ಸೊ ಗೈಸ್, ಗಿವ್ ಮಿ ಯುವರ್ ಒಪಿನಿಯನ್ಸ್. ಸರ್, ಐ ಥಿಂಕ್ ಇಟ್ಸ್ ಅ ವಾರ್ನಿಂಗ್ ಮೆಸೇಜ್. ಯಾವನು ಲವ್ ಫೇಲ್ಯೂರ್ ಆಗಿ ಅದನ್ನ ತಡ್ಕೊಳಕ್ಕಾಗದೆ ಆ ಹುಡುಗಿ ಎದುರಿಸೋಕೋಸ್ಕರ ಈ ಪೋಸ್ಟರ್ ಹಾಕಿದ್ದೇನೆ ಸರ್. ಯಾಕೆ ಈ ಪೋಸ್ಟರ್ ಇರೋದು ಏಂಜಲ್ ಆಗಿರಬಾರ್ದು ಸರ್? ಮೇ ಬಿ ಇರ್ಬೋದು ಸರ್. ಇದು ಕರೆಕ್ಟ್ ಆಗಿದ್ರೆ ಒಂದು ಹುಡುಗಿನ ಎದುರಿಸೋಕೋಸ್ಕರ ಊರು ಬೀದಿ ಎಲ್ಲ ಪೋಸ್ಟರ್ ಯಾಕೆ ಅಂಟಿಸ್ಬೇಕು? ಒಂದು ಹುಡುಗಿನ ಕೊಲೆ ಮಾಡಕ್ ಡಿಸೈಡ್ ಆದ್ಮೇಲೆ ಅವನು ಪಬ್ಲಿಕ್ ಅಲ್ಲಿ ಪೋಸ್ಟರ್ ಅಂಟಿಸಿ ಈ ತರ ಕೊಲೆ ಮಾಡಲ್ಲ ಸರ್. ಅದು ಅಲ್ಲದೆ ಇದು ಸೀರಿಯಸ್ ಮ್ಯಾಟರ್ ಅಂತ ಅನಿಸ್ತಿಲ್ಲ. ಈ ಪೋಸ್ಟರ್ ಬದಲಾಗಿ ಇನ್ನೊಂದು ಪೋಸ್ಟರ್ನ ನಾಳೆ ನಾಡಿದ್ದಕ್ಕೆ ಅಂಟಿಸ್ಬೋದು ಸರ್. ನೋ ಆತರ ಈಸಿಯಾಗಿ ಬಿಡೋದಕ್ಕಾಗಲ್ಲ. ನಿಜವಾಗ್ಲೂ ಅದೊಂದು ಸೀರಿಯಸ್ ಮ್ಯಾಟರ್ ಆಗಿದ್ರೆ ನಾಳೆ ಮೀಡಿಯಾಗೂ ಪಬ್ಲಿಕ್ಗೂ ಯಾರು ಉತ್ತರ ಕೊಡೋದು? ಪೊಲೀಸ್ ಮಲಗಿದ್ದಾರೆ ಅಂತ ಹೆಡ್ಲೈನ್ಸ್ ಅಲ್ಲಿ ಹಾಕಿ ನಮ್ಮ ಮರ್ಯಾದೆ ತೆಗಿತಾರೆ. ಪ್ರತಾಪ್, ವಾಟ್ ಯು ಥಿಂಕ್ ಅಬೌಟ್ ದಿಸ್? ಇವ್ರು ಹೇಳೋದನ್ನ ಇಟ್ಕೊಂಡು ನಾವ್ ಯಾವ ನಿರ್ಧಾರಕ್ಕೂ ಬರಕ್ಕಾಗಲ್ಲ. ವಿ ನೀಡ್ ಮೋರ್ ಡೀಟೇಲ್ಸ್. ಮೇ ಬಿ ಸಮಥಿಂಗ್ ಆರ್ ನಥಿಂಗ್. ಲೆಟ್ ಅಸ್ ವೇಟ್ ಅಂಡ್ ಸಿ ಸರ್. ಓಕೆ, ಯು ಟೇಕ್ ಕೇರ್ ಆಫ್ ದಿಸ್ ಕೇಸ್ ರೈಟ್ ನೌ. ಓಕೆ ಸರ್. ಆಗಾಗ ನನ್ನ ಜೊತೆ ಅಪ್ಡೇಟ್ ಅಲ್ಲಿ ಇರ್ರಿ. ಶೋರ್ ಸರ್. ಎಸ್. ಬಂದ್ಬಿಟ್ಟೆ ಚಿನ್ನ. ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ಅಲ್ಲಿರ್ತೀನಿ. ವರ್ಷ ವೆಡ್ಡಿಂಗ್ ಡೇನ ನಾನು ಮಿಸ್ ಮಾಡಿದಿನ. ಮಲ್ಗೆ ಹೂವು, ಸ್ವೀಟ್ ಬಾಕ್ಸು ಪ್ರತಿಯೊಂದನ್ನು ಸೆಟಪ್ ಮಾಡಿದ್ದೀನಿ. ಸಾರಿ ನೇನ್ ಬಂದ್ಬಿಡ್ತಾರೆ. ಅವ್ರ ಹತ್ರ ಪರ್ಮಿಷನ್ ತಗೋತೀನಿ. ಅವ್ರು ಹೋಗು ಅಂತ ಹೇಳ್ತಾರೆ. ನಾನ್ ನಿನ್ ಹತ್ರ ಓಡ್ ಬಂದ್ಬಿಡ್ತೀನಿ. ಈ ಸ್ಮೆಲ್ಗೆ ಸಿಕ್ಕಾಬಟ್ಟೆ ಮಜಾ.
ಮಗನ್ನ ಮಲಗಿಸ್ಬಿಟ್ಟೆ ತಾನೆ, ಮಲಗಿಸ್ಬಿಡು. ಸಾರ್ ಬರ್ತಾ ಇದಾರೆ, ಆಮೇಲೆ ಮಾಡ್ತೀನಿ. ಅಯ್ಯೋಯ್ಯೋ, ಇವ್ರಿಗೆ ಮಲ್ಲಿಗೆ ಹೂವು ಅಂದ್ರೆ ಆಗಲ್ವಲ್ಲ. ಸರ್ ಯಾಕ್ರಿ ಇಲ್ಲಿ ನಿಂತ್ಕೊಂಡಿದ್ದೀರಾ? ಅದು ಬಂದು ಈ ಮಲ್ಲಿಗೆ ಹೂ ಬೇರೆ. ಸರ್ ನಂದು ವೆಡ್ಡಿಂಗ್ ಡೇ ಸರ್. ಓ, ಶುಭವಾಗ್ಲಿ. ಥ್ಯಾಂಕ್ ಯು ಸರ್. ಏನು ಪರ್ಮಿಷನ್ ಬೇಕಾ? ಒಬ್ಬ ಹುಡುಗನ್ ಮನ್ಸನ್ನ ಒಬ್ಬ ಹುಡುಗನೇ ಅರ್ಥ ಮಾಡ್ಕೊಳ್ತಾನೆ ಅಂತ ನೀವು ತೋರಿಸ್ಬಿಟ್ರಿ ಸರ್. ನೀವು ಪರ್ಮಿಷನ್ ಕೊಟ್ರೆ ದೇವಸ್ಥಾನಕ್ಕೆ ಹೋಗಿ ಒಂದ್ ರೌಂಡ್ ಹಾಕೊಂಡು ನೋಡಿದ್ರೆ ನನಗೆ ಗೊತ್ತಾಗುತ್ತಲ್ಲ. ಹಾಗೆಲ್ಲ ಏನೂ ಇಲ್ಲ ಸರಿ, ನಮ್ಮ ಮನೇಲಿ ಫಂಕ್ಷನ್ ಮುಗಿಸ್ಕೊಂಡು ಆಮೇಲೆ ಹೋಗ್ ಬಂದ್ಬಿಡಿ. ಗಾಡಿ ಕೀ ಕೊಡ್ರಿ. ಸರ್ ಪರ್ಮಿಷನ್ ತಾನೇ ಕೇಳಿದ್ದು, ನನ್ ಕೆಲ್ಸಕ್ಕೆ ಕಲ್ಲು ಹಾಕ್ತಿದ್ರ ಅನ್ಸುತ್ತೆ. ಹಾಗಲ್ಲ ರೀ, ಇಷ್ಟು ದಿನ ನೀವು ಗಾಡಿ ಓಡಿಸಿದ್ರೆ ನಾನು ಪಕ್ಕದಲ್ಲಿ ಕುತ್ಕೋತಿದ್ದೆ. ಇವತ್ತು ನಾನು ಗಾಡಿ ಓಡಿಸ್ತೀನಿ, ನೀವು ಪಕ್ಕದಲ್ಲಿ ಕುತ್ಕೊಂಡು ಬನ್ನಿ ಅಷ್ಟೇ ನಾನು ಹೇಳಿದ್ದು. ಕೊಡಿ ಕೀ ಕೊಡಿ. ತಪ್ಪಾಗಿ ತಿಳ್ಕೊಬಿಟ್ಟೆ. ನಾಚ್ಕೊಂಡು ಹೇಳಿದ್ದೀರಾ? ಏನು ಫೀಲಿಂಗ್ಸಾ? ಬನ್ನಿ ಬನ್ನಿ, ಎಂಜಾಯ್ ಮಾಡಿ ಬನ್ನಿ. ಓಕೆ ಸರ್. ಈ ಮನೆ ತಾನೆ? ಹೌದು ಸರ್. ಇಲ್ಲಿ ಬಾರೋ. ನೀನೇಲ್ವೇನೋ ನಸೀರು? ರೋಡ್ ಪೂರ್ತಿ ನಿನ್ನೆ ತಾನೆ ಪೋಸ್ಟ್ ಹಾಕ್ಸಿರೋದು. ಯಾರನ್ನ ಕೇಳ ಅನ್ಸುತ್ತೆ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಸರ್ ಗೊತ್ತಿಲ್ಲ ಸರ್. ಸರ್ ಗೊತ್ತಿಲ್ಲ ಸರ್. ಯಾರೋ ಪೋಸ್ಟ್ ಕೇಳಿದ್ದು? ಫೋನ್ ಮಾಡಿ ಮಾಡೋದಕ್ಕೆ ಕೇಳಿದ್ರು ಸರ್. ಫೋನಾ? ಸರ್ ಈ ನಂಬರಾ? ಹೌದು ಹೌದು ಸರ್. ಸರ್ ಅನ್ನೋನ್ ನಂಬರ್ ಅಂತ ಬರ್ತಿದೆ. ಫೋನ್ ಯಾರು ಮಾಡಿದ್ರು? ಅವ್ರ ಹೆಸರೇನು? ಸರ್ ಗೊತ್ತಿಲ್ಲ ಸರ್. ಒಬ್ಬ ಫೋನ್ ಮಾಡಿ ದುಡ್ಡು ಕೊಟ್ಟು ಅನ್ಸಕ್ ಕೇಳಿದೆ ಸರ್. ದುಡ್ಡು ಕೊಟ್ರೆ ಯಾರು ಏನ್ ಅನ್ಸಕ್ ಕೇಳಿದ್ರು ಅಂಟಿಸ್ಬಿಡ್ತೀಯಾ? ಓದಲ್ವಾ ನೀನು? ಓದಕ್ಕೆಲ್ಲ ಬರಲ್ಲ ಸರ್. ಸಿನಿಮಾ ಪೋಸ್ಟ್ ಅಂತ ಅಂಟಿಸ್ತೆ ಸರ್. ಸರಿ, ಸ್ಟೇಷನ್ ಬಾ, ಅಲ್ಲಿಗೆ ಬಂದು ಕತೆ ಹೇಳಿವಂತೆ. ಸರ್ ಬೇಡ ಸರ್, ಎಲ್ಲ ನೋಡ್ತೀರಾ ಸರ್. ಸರ್ ಹಲೋ ಸರ್, ವಿಜಯ್ ಮಾತಾಡ್ತಾ ಇದೀನಿ ಸರ್. ಹೇಳಿ ವಿಜಯ್. ಸರ್ ಪೋಸ್ಟ್ ಅನ್ಸಿರೋ ನಜೀರ್ನ ಹಿಡಿದೀನಿ ಸರ್. ಓ ಗುಡ್ ಗುಡ್, ಹೇಳಿ. ಸರ್ ಅವ್ನು ಹಿಡಿದು ವಿಚಾರಿಸಿದಕ್ಕೆ ಯಾರೋ ಫೋನ್ ಮಾಡಿ ಪೋಸ್ಟ್ ಅನ್ಸಂದ್ರು ಅನ್ಸಿದೀನಿ ಅಂತ ಸರ್. ಯಾರು ಏನು ಎತ್ತ ಅಂತ ಅವ್ನಿಗೂ ಇನ್ನೂ ಡೀಟೇಲ್ ಗೊತ್ತಿಲ್ಲ ಸರ್. ಸರಿ, ಕಾಸು ಕೊಡ್ತೀನಿ ಅನ್ಸೋದಿದ ತಕ್ಷಣ ಅಂಟಿಸ್ಬಿಟ್ಟಿದ್ದಾನೆ ಸರ್. ಸರಿ ಸರ್ ಅವ್ನ ವಿಚಾರಿಸಿದಕ್ಕೆ ಯಾವ್ದೋ ಅನ್ನೋ ನಂಬರ್ ಇಂದ ಕಾಲ್ ಬಂದಿದೆ ಸರ್. ಆ ಕಾಲ್ನ ಟ್ರೇಸ್ ಮಾಡಿದ್ರಾ? ಸರ್ ಕಂಟ್ರೋಲ್ ರೂಮ್ ಕೊಟ್ಟು ನಂಬರ್ ಟ್ರೇಸ್ ಮಾಡೋದಕ್ಕೆ ಹೇಳಿದೀನಿ ಸರ್. ಆ ನಂಬರ್ನ ಹ್ಯಾಕ್ ಮಾಡಿದೀವಿ ಅಂತ ಹೇಳಿದ್ದಾರೆ ಸರ್. ಓಹೋ. ಸರ್ ಇವನೇನ್ ಮಾಡೋದು ಸರ್ ಇವಾಗ? ಅವನ್ನ ಕಸ್ಟಡಿಲಿ ಇಟ್ಕೊಳ್ಳಿ, ಅಲ್ಲಿ ಬಂದು ವಿಚಾರಿಸ್ತೀನಿ. ಓಕೆ ಸರ್. ಓಕೆ. ಏನ್ರಿ ಫೋನ್ ರಿಂಗ್ ಆಗ್ತಾನೆ ಇದೆ, ಮಾತಾಡಿ. ಅದೇ ಹೇಳಿದ್ನಲ್ಲ ಸರ್, ಇವತ್ತು ವೆಡ್ಡಿಂಗ್ ಡೇ ಅಂತ. ಅದಕ್ಕೆ ನನ್ನ ಹೆಂಡತಿ ಫೋನ್ ಮಾಡ್ತಿದ್ದಾಳೆ. ಕಾಲ್ ಅಟೆಂಡ್ ಮಾಡಿದ್ರೆ ಬಾಯಿಗೆ ಬಂದಂಗ್ ಬೈತಾಳೆ ಸರ್. ಹೆಂಡ್ತಿರಂದ್ರೆ ಹಾಗೇನೆ ಬೈತಾ ಇರ್ತಾರೆ. ಅಯ್ಯೋಯ್ಯೋ, ನನ್ನ ಹೆಂಡತಿ ಮಾತ್ರ ತುಂಬಾ ಡಿಫ್ರೆಂಟು ಸರ್. ಈಗ ಒಂದ್ ವೇಳೆ ನಾನು ಏನಾದ್ರು ಆ ಅಂತ ಶುರು ಮಾಡಿದ್ರೆ ಅವಳು ಇಲ್ಲಿರೋ ಎಲ್ಲಾ ಅಕ್ಷರಗಳನ್ನು ಮಿಕ್ಸ್ ಮಾಡಿ ಬೈತಾಳೆ ಸರ್. ಮದ್ವೆ ಆಗಿರೋನ್ಗೆ 1000 ಚಿಂತೆ, ಆದ್ರೆ ನನಗೆ 2000 ಚಿಂತೆ ಸರ್. ಯಾಕೆಂದ್ರೆ ನಮ್ಮ ಅತ್ತೆ ಜೊತೆಲೇ ಇದ್ದಾಳೆ. ಈಗ ನಮ್ಮ ಮನೆಗೆ ಅಲ್ವಾ ಹೋಗ್ತಾ ಇರೋದು? ಹಲೋ ಸಂಧ್ಯಾ, ಇವತ್ ನಿಮ್ ಮಗಳ ನಿಶ್ಚಿತಾರ್ಥ ಅಂತ ನಿಮಗ್ ನೆನಪಿದ್ಯಾ? ಸ್ವಲ್ಪ ಬಿಸಿ ಇದ್ದಮ್ಮ, ಏನೂ ಇಲ್ಲ. ಅಯ್ಯೋ ಅಂಕಲ್, ಗಂಡಿನ ಮನೆಯವರು ಹೊರಟಿದ್ದಾರೆ, ಬೇಗ ಬನ್ನಿ. ನೆನಪಿದೆ, ಬಂದ್ಬಿಟ್ಟೆ. ಬೇಗ 10 ಮಿನಿಟ್ಸ್ ಅಲ್ಲಿ ಬರ್ತೀನಿ. 10 ಮಿನಿಟ್ಸ್ ಬರ್ತೀರಾ ಅಂತ ನೋಡ್ತೀನಿ. 10 ವರ್ಷದ ಹಿಂದೆ ನಮ್ಮ ಅಕ್ಕ ಮಾವ ತೀರ್ಕೊಂಡ್ಮೇಲೆ ಸಚಿನ್, ಸಂಧ್ಯಾ, ಸ್ಮಿತಾ 3 ಜನನು ಯಾರೂ ಇಲ್ಲದೆ ಅನಾಥರಾಗ್ಬಿಟ್ರು. ಹಣ, ಬಂಗ್ಲೋ, ಸೊತ್ತು ಅಂತ ಎಲ್ಲ ಇದ್ರು. ಅಪ್ಪನ ಹಾರೈಕೆ, ಅಮ್ಮನ ಪ್ರೀತಿನ ಯಾರೂ ತೋರ್ಸಕ್ಕಾಗಲ್ಲ. ಇವ್ರ ಲೈಫಲ್ಲಿ ಗೈಡೆನ್ಸ್ ಇಲ್ಲದೆ ದಾರಿ ತಪ್ಪು ಹೋಗ್ಬಿಡ್ತಾರೆ ಅನ್ಕೊಂಡಿದ್ದೆ. ಬಟ್ ಲೈಫ್ ಇಸ್ ಸೋ ಬ್ಯೂಟಿಫುಲ್. ಸಚಿನ್ ಅವನ 25ನೇ ವಯಸ್ಸಲ್ಲಿ ಇಡೀ ಅಡ್ಮಿನಿಸ್ಟ್ರೇಷನ್ನೇ ನೋಡ್ಕೋತಿದ್ದ. ಸಂಧ್ಯಾನ ನೆನ್ನೆ ತಾನೇ ಎತ್ತಾಡ್ಸಿದ್ದೀನಿ ಅನ್ನೋ ಥರ ಇದೆ. ಅಷ್ಟರಲ್ಲೇ ಇವಳಿಗೆ ಇವತ್ತು ಎಂಗೇಜ್ಮೆಂಟ್. ಸ್ಮಿತಾ ಪುಟಾಣಿ ರಾಕ್ಷಸಿ. ಸಂಧ್ಯಾದ ಮ್ಯಾರೇಜ್ ಆದ್ಮೇಲೆ ಈ ಪುಟಾಣಿ ರಾಕ್ಷಸಿನ ಹೇಗೆ ಸಂಭಾಳಿಸ್ತೀನೋ ಗೊತ್ತಿಲ್ಲ. ಫಂಕ್ಷನ್ ಮುಗಿದ ತಕ್ಷಣ ಮನೆಗೆ ಹೋಗ್ಬಿಡ್ಬೇಕು. ಹಾಯ್ ಅಂಕಲ್. ಹೇಳ್ದಂಗೆ 10 ನಿಮಿಷಕ್ಕೆ ಬಂದ್ಬಿಟ್ರಾ? ಹೌದು, ಗನ್ ಅಂದ್ಮೇಲೆ ಶಾರ್ಪ್ ಆಗಿ ಬರ್ತೀನಲ್ವಾ. ಕೊಡಿ ತಗೊಳ್ಳಿ ಸರ್. ನೋಡಪ್ಪ ನಿನ್ಗೇನೆ ತಗೊಳ್ಳಿ ಸರ್. ತಗೋ ಸಚಿನ್. ಏನ್ ಅಂಕಲ್, ಗಿಫ್ಟ್ ಎಲ್ಲ ಜೋರಾಗಿದೆ? ಜೋರಾಗೇ ಇರುತ್ತೆ ನೋಡು. ಹಲೋ ಅಂಕಲ್, ಮದ್ವೆ ಹೆಣ್ಣು ನಾನು. ಸಂಧ್ಯಾನೇ ಮರ್ತ್ಬಿಟ್ನಲ್ಲ.
ಕೋಪದಲ್ಲಿ ಮುಖ ಚಿಕ್ಕದಾಗಿದೆ, ಕೊಟ್ಬಿಡೋಣ. ಸರಿ ಸರಿ ತಗೊಳಮ್ಮ. ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ ಸರ್. ಅಂಕಲ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಅಂಕಲ್. ಏನಮ್ಮ ತೆಗಿಯಕ್ಕಾಗ್ತಾ ಇಲ್ವಾ? ಕುಡಿಲಿ. ಈಗ ತೆಗಿಬೇಕಿದ್ದನ್ನ. ಓ ಅರೆ ಗನ್ನು. ನಂತರ IPS ಆಗ್ಬಿಡ್ತೀಯಾ? ದಟ್ಸ್ ಮೈ ಗರ್ಲ್. ಕರೆಕ್ಟ್ ಆಗಿ ಗುರಿ ಇಡ್ಬೇಕು ತಾನೆ? ಕೊರಿಯರ್ ಸರ್. ತಗೊಂಬಾಪ. ಯಾರ ಹೆಸರಿಗೆ ಬಂದಿರೋದು? ಸಂಧ್ಯಾ. ನಾನೇ. ನನಗೆ ಯಾರು ಕೊರಿಯರ್ ಕಳ್ಸಿದ್ದು? ಇನ್ಮೇಲೆ ನಿಮ್ಮ ಮನೇಲಿ ನಡೆಯೋ ಎಲ್ಲ ಶುಭ ಕಾರ್ಯಗಳು ಇನ್ಮೇಲೆ ಕಣ್ಣೀರಾಗಿ ಬದಲಾಗುತ್ತೆ. ಫ್ರಮ್ ಏಂಜಲ್. ಏನಾಯ್ತು ಸಂಧ್ಯಾ? ಯಾಕೆ ಟೆನ್ಷನ್ ಆಗ್ಬಿಟ್ಟೆ? ಏಂಜಲ್ ಅಂತ ಯಾರೋ. ಕುಡಿಲಿ. ನೋ ಆತರ ಈಸಿಯಾಗಿ ಬಿಡೋದಕ್ಕಾಗಲ್ಲ. ಏಂಜಲ್ ಅಂತ ಇರೋದ್ರ ಫ್ರೆಂಡ್ ಇದಾರ? ಇಲ್ಲ ಅಂಕಲ್. ಚೆನ್ನಾಗಿ ನೆನಪಿಸ್ಕೊಳಮ್ಮ. ನಿಜವಾಗ್ಲೂ ಸ್ಕೂಲ್ ಗೊತ್ತಿಲ್ಲ ಡೇಸ್ ಅಲ್ಲಿ. ಅಂಕಲ್. ಗೊತ್ತಿಲ್ಲ ಅಂಕಲ್. ನನಗೆ ಏಂಜಲ್ ಯಾರು ಅಂತ ಗೊತ್ತಿಲ್ಲ. ಭಯ ಆಗ್ತಾ ಇದೆ. ಯಾರೋ ಹೆದರ್ಸ್ತಿರೋ ತರ ಕಾಣಿಸ್ತಾ ಇದೆ. ಛೇ ಹಾಗೆಲ್ಲ ಏನು ಇರೋದಿಲ್ಲ, ನಾನು ನೋಡ್ಕೋತೀನಿ. ಟೆನ್ಷನ್ ಮಾಡ್ಕೋಬೇಡಮ್ಮ. ಫ್ರೆಂಡ್ಸ್ ಯಾರೋ ತಮಾಷೆ ಮಾಡಿರ್ತಾರೆ. ಹೋಗಿ ಹೋಗಿ ನೀನು ಶೂಟಿಂಗ್ ನ ಪ್ರಾಕ್ಟೀಸ್ ಮಾಡು. ಹೋಗಿ ಹೋಗಿ ಹೋಗಿ. ಇದನ್ನ ಹೇಗೆ ಹಿಡ್ಕೊಳ್ಳಿ ಸರ್. ಹೇಳಿ. ಕುಮಾರ್, ನಾನು ಮೈಸೂರಿಂದ ಪ್ರತಾಪ್ ಮಾತಾಡ್ತಿದ್ದೀನಿ. ಹೇಳಿ ಸರ್. ಬೆಂಗಳೂರಿಂದ ಏಂಜಲ್ ಅನ್ನೋ ಹೆಸರಲ್ಲಿ ನಮ್ಮ ಮನೆಗೊಂದು ಕೊರಿಯರ್ ಬಂದಿದೆ. ಆ ಕೊರಿಯರ್ ಆಫೀಸು, ಆ ಏಂಜಲ್ ಅನ್ನೋ ಹೆಸರು, ಎಲ್ಲ ಡೀಟೇಲ್ಸ್ನು ವಾಟ್ಸಪ್ ಅಲ್ಲಿ ಕಳಿಸಿದ್ದೀನಿ. ಇದನ್ನೆಲ್ಲ ವಿಚಾರಿಸಿ ನನಗೆ ಹೇಳಿ. ಓಕೆ ಸರ್. ಇಮಿಡಿಯೇಟ್ ಆಗಿ ಹೇಳಿ. ವೆರಿ ಅರ್ಜೆಂಟ್. ನಾನು ನೋಡ್ತೀನಿ. ಓಕೆ. ನಮಸ್ಕಾರ ಬನ್ನಿ. ಪ್ರತಾಪ್. ಚೆನ್ನಾಗಿದ್ದೀರಾ? ಬನ್ನಿ 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 ಬನ್ನಿ. ಹಾಯ್ ಅಂಕಲ್. ಬಾಪ ಬನ್ನಿಮ್ಮ, ಬನ್ನಿ ಬನ್ನಿ. ಸರ್ ಹೇಳಿ ಸರ್. ಏನಮ್ಮ, ಇಲ್ಲಿ ಒಬ್ರು ಕೊರಿಯರ್ ಕಳ್ಸಿರೋದ್ರ ಡೀಟೇಲ್ ಬೇಕಿತ್ತು. ಸರ್ ಸೆಂಡ್ ಮಾಡಿದವ್ರ ಡೀಟೇಲ್ಸಾ? ಯಾಕೆ ಸರ್? ಒಂದು ಕೇಸ್ ವಿಚಾರವಾಗಿ ಬೇಕಮ್ಮ. ಸರ್ ಸೆಂಡ್ ಮಾಡಿರೋ ಡೀಟೇಲ್ಸ್ ಹೇಳಿ ಸರ್. ಏಂಜಲ್ ಅನ್ನೋ ಹೆಸರಲ್ಲಿ ನೆನೆ ಯಾವ್ದಾದ್ರು ಕೊರಿಯರ್ ಕಳ್ಸಿದಾರ ನೋಡಿ. ಸರ್ 1 ಮಿನಿಟ್ ಸರ್. ಹೌದು ಸರ್, ನೆನ್ನೆ ಕಳ್ಸಿದ್ದಾರೆ. ಆ ಹುಡುಗಿದು ಅಡ್ರೆಸ್ ಫೋನ್ ನಂಬರ್ ಕೊಡಿ. ಸ್ವಲ್ಪ ವೆಯ್ಟ್ ಮಾಡಿ ಸರ್. ಏಂಜಲ್ ಜೆ, ನಂಬರ್ 27, ಅಂಬೇಡ್ಕರ್ ಸ್ಟ್ರೀಟ್, ನಾಯಿಂಡಹಳ್ಳಿ, ಬೆಂಗಳೂರು. ಫೋನ್ ನಂಬರ್ ಹೇಳಮ್ಮ. 8508008454. ಆ ಹುಡುಗಿನ ನೇರವಾಗಿ ಬಂದು ಕೊಟ್ಟಿದ್ದ? ಗೊತ್ತಿಲ್ಲ ಸರ್, ನೆನ್ಪಿಲ್ಲ. ಇಲ್ಲಿ CCTV ಕ್ಯಾಮ್ರಾ ಇಲ್ವೇನಮ್ಮ? ಸರ್ ಈ ಬ್ರಾಂಚ್ ಓಪನ್ ಮಾಡಿ 2 ಮಂತ್ಸ್ ಅಷ್ಟೇ ಸರ್ ಆಗಿರೋದು. ಬೇಗ ಫಿಕ್ಸ್ ಮಾಡ್ತಾರಂತೆ. ಓಕೆ ಮಾ, ಥ್ಯಾಂಕ್ ಯು. ವೆಲ್ಕಮ್ ಸರ್. ಸಾರಿ, ಒಂದು ಕಾಲ್ ಹೇಳಿ ದಿವ್ಯಾ. ಸರ್, ಮೈಸೂರಲ್ಲಿರೋ ಏಂಜಲ್ ಹೆಸರು ತಗೊಂಡು ಫುಲ್ ಹಿಸ್ಟ್ರಿನ ಚೆಕ್ ಮಾಡಿದೀವಿ ಸರ್. ಅದರಲ್ಲಿ A ಕ್ಯಾಟಗರಿ, ಐ ಮೀನ್ VIP ಲಿಸ್ಟಲ್ಲಿ ಆ ಥರ ಯಾರೂ ಇಲ್ಲ ಸರ್. B ಕ್ಯಾಟಗರಿಯಲ್ಲಿ 28 ಮೆಂಬರ್ಸ್, C ಕ್ಯಾಟಗರಿಯಲ್ಲಿ 16 ಮೆಂಬರ್ಸ್ ಇದ್ದಾರೆ ಸರ್. ಇನ್ನು 47 ಜನರದ್ದು ಟೋಟಲ್ ಹಿಸ್ಟ್ರಿ ಚೆಕ್ ಮಾಡ್ತಾ ಇದೀವಿ ಸರ್. ನೀವೊಂದು ಕೆಲಸ ಮಾಡಿ, ಕೀಪ್ ವಾಚಿಂಗ್. ಸಂದೇಹ ಬರೋ ಥರ ಇದ್ರೆ ನನಗೆ ಅಪ್ಡೇಟ್ ಮಾಡಿ. ಓಕೆ? ಓಕೆ ಸರ್. ಓಕೆ, ಫೈನ್. ಏನಮ್ಮ, ಅಂಬೇಡ್ಕರ್ ಕಾಲೋನಿ ಎಲ್ಲಿರೋದು? ಈ ಕಡೆನೆ ಸರ್. ಯಾರು ಬೇಕಾಗಿತ್ತು ಸರ್? ಏಂಜಲ್ ಮನೆ ಇದೇನೇನಾ? ಹೌದು ಸರ್, ಇದೆ ಸರ್. ನೀನು ಯಾರು?
ನಾನು ಅವ್ರ ಚಿಕ್ಕಮ್ಮನ ಮಗ ಸರ್. ಹಾಗಾದ್ರೆ ನಿನ್ ಜೊತೆನೇ ಇದಾರ ಅವರು? ಹೌದು ಸರ್, ನನ್ನ ಜೊತೆನೇ ಇದ್ದಾರೆ ಸರ್. ಕರಿ ಅವ್ರನ್ನ. ನಮ್ಮ ಅಕ್ಕನೇ ಸರ್ ಅವರು. ನೆನ್ನೆ ಮದ್ವೆ ಅಂತ ಫ್ರೆಂಡ್ ಜೊತೆ ಹೋದ್ಲು ಸರ್. ನೆನ್ನೆ ಹೋದ್ರ? ಹೌದು ಸರ್. ಯಾವ ಊರಿಗೆ? ಸರ್ ಮೈಸೂರಿಗೆ ಸರ್. ಮೈಸೂರ್ಗ? ಹೌದು ಸರ್. ಯಾವ ಮಂಟಪ ಅಂತ ಗೊತ್ತಾ? ಯಾವ ಮಂಟಪ ಅಂತ ನನ್ಗೆ ಗೊತ್ತಿಲ್ಲ ಸರ್. ಇನ್ವಿಟೇಷನ್ ಏನಾದ್ರೆ ತಗೊಂಬಾ. ಸರ್ ಅದೇನಿಲ್ಲ, ಆದ್ರೆ ಹುಡುಕ್ತೀನಿ ಸರ್. ಹುಡುಕ್ ನೋಡಪ್ಪ, ಹೋಗು. ಎಲ್ಲ ಒಳ್ಳೆ ರೀತಿ. ತುಂಬಾ ಸಂತೋಷ. ನಾವು ಹೋಗಿ ಒಂದ್ ಒಳ್ಳೆ ದಿವಸ ನೋಡಿ ಕಾಲ್ ಮಾಡ್ತೀವಿ. ಓಕೆ ಓಕೆ, ಬರ್ತೀವಮ್ಮ. ಸರಿ. ಬಾಯ್ ಸಂಧ್ಯಾ. ಬಾಯ್. ಸರಿ ಬಾ. ಹಲೋ ಸರ್ ನಮಸ್ಕಾರ ಸರ್. ಹಾ ಹೇಳಿ ಕುಮಾರ್. ಸರ್ ಕೊರಿಯರ್ ಆಫೀಸಲ್ಲಿ ಈಸ್ಕೊಂಡಿದ್ದ ಅಡ್ರೆಸ್ ನ ಹುಡುಕೊಂಡು ಮನೆ ಹತ್ರ ಬಂದಿದ್ದೀನಿ. ನಾನು ಇಲ್ಲಿ ಬಂದು ವಿಚಾರಿಸಿದಾಗ ಗೊತ್ತಾಯ್ತು ಆ ಹುಡುಗಿ ಏನೋ ಮದ್ವೆಗೆ ಮೈಸೂರಿಗೆ ಹೋಗಿದೆ ಅಂತ. ಮೈಸೂರ್ಗ? ಹೌದು ಸರ್. ಯಾವ ಮಂಟಪ ಅಂತ ಗೊತ್ತಾ? ಆ ಡೀಟೇಲ್ಸ್ ನಿಮ್ಗೆ ವಾಟ್ಸ್ಆಪ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ ಸರ್. ರಂಜಿತ್ ಸರ್, ಬೇಗ ರೆಡಿಯಾಗಿ ಬಂದ್ಬಿಡಿ, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಓಕೆ ಓಕೆ ಸರ್. ಈ ಗುಂಪಲ್ಲಿ ಹೆಂಗೆ ಸರ್ ಆ ಹುಡುಗಿನ ಹುಡ್ಕೋದು? ನಾವು ರಿಸೆಪ್ಷನ್ ಗೆಸ್ಟ್ ತರನೇ ಇದೀವಿ, ಹುಡುಗಿ ಹತ್ರನೇ ಹೋಗಿ ಕೇಳೋಣ. ಓಕೆ. ಹಲೋ ಮಿಸ್ಟರ್ ಪ್ರತಾಪ್ IPS. ಎಸ್. ಪೊಲೀಸ್ ಆಫೀಸರ್ಗೆ ಇಲ್ಲೇನ್ ಕೆಲ್ಸ ಅಂತ ತಿಳ್ಕೊಬೋದಾ? ನಾನು ಪೊಲೀಸ್ ಆಫೀಸರ್ ಅಂತ ನಿಮ್ಗೆ ಹೇಗೆ ಗೊತ್ತು? ಅದು ನಿಮ್ಮನ್ನ ನೋಡಿದ್ರೇನೆ ಗೊತ್ತಾಗತ್ತೆ. ಪಬ್ಲಿಕ್ ಆಗಿ ನಾವೇ ಏನಾದ್ರು ಕಳ್ಕೊಂಡ್ರೆ ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತೀವಿ, ನೀವೇನಾದ್ರೂ ಕಳ್ಕೊಂಡ್ರೆ ಎಲ್ಲಿ ಕಂಪ್ಲೇಂಟ್ ಮಾಡ್ತೀರಾ? ನಾನೇನ್ ಕಳ್ಕೊಂಡೆ? ಏನ್ ಸರ್ ಹೆದರ್ ಬಿಟ್ರಾ? ನಿಮ್ ID ಕಾರ್ಡ್ ಮಿಸ್ ಮಾಡ್ಕೊಂಡಿದ್ರಿ. ಓ ಥ್ಯಾಂಕ್ ಯು. ನಿಮ್ಮ ಹೆಸರೇನು? ಅಪ್ಪಣ್ಣ ಸರ್, ಹುಡುಗಿ ಕಡೆಯವರು, ಬ್ಯಾಂಗ್ಳೂರಿಂದ ಬಂದಿದ್ದು. ಹಾಗಾದ್ರೆ ನಿಮ್ಗೆ ಏಂಜಲ್ ಗೊತ್ತಾ? ಏಂಜಲ್ ಯಾ ನನ್ ಫ್ರೆಂಡ್. ಏಂಜಲ್ ಎಲ್ಲಿದ್ದಾರೆ? ಏಂಜಲ್ನ ನೀವ್ಯಾಕೆ ಕೇಳ್ತಿದ್ದೀರಾ? ಅದು ನಾವು ಬಂದು ನಾವು ಅವ್ರ ಫ್ರೆಂಡು, ಆಕ್ಚುಲಿ ದೂರದ ಸಂಬಂಧಿಗಳು. ಓಕೆ ಸರ್, ನೆನ್ನೆ ನೈಟೇ ನಾವು ಬಂದಿದ್ದು. ಐ ಥಿಂಕ್ ಅವ್ಳು ರೂಮಲ್ಲೇ ಇದ್ದಾಳೆ ಅನ್ಸುತ್ತೆ, ಇನ್ನು ಫಂಕ್ಷನ್ ಬಂದಿಲ್ಲ. ಸ್ವಲ್ಪ ವೇಟ್ ಮಾಡಿ ಸರ್, ನಾನು ಕರ್ಕೊ ಬರ್ತೀನಿ. ಓಕೆ ಥ್ಯಾಂಕ್ ಯು. ಓಕೆ ಸರ್. ಹುಡುಗಿನ ಫಾಲೋ ಮಾಡೋಣ. ಹೌದು ಸರ್, ನಾನು ಬೇರೆ ಮನೆಗೆ ಹೋಗ್ಬೇಕು. ಸರ್, ಅವ್ಳು ಬೆಳಗ್ಗೆನೆ ಬೇಗ ಹೊರಟೋದ್ಲಂತೆ. ರೇಡಿಯೋ ಸಿಟಿಲಿ ಫ್ರೆಂಡ್ ನೋಡಕ್ ಹೋಗ್ತೀನಿ ಅಂತೆ, ಇನ್ನೂ ಬಂದಿಲ್ಲ. ಫ್ರೆಂಡ್ಸ್ ಕಾಲ್ ಮಾಡಿದ್ರು ಎತ್ತಿಲ್ಲ, ನಾನ್ ಕಾಲ್ ಮಾಡಿದ್ರು ಎತ್ತಿಲ್ಲ ಸರ್. ಏನಾದ್ರೂ ಪ್ರಾಬ್ಲಮಾ ಸರ್? ಓ ನೋ 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 ನೋ, ಕೂಲ್ ಕೂಲ್ ಕೂಲ್. ಟೇಕ್ ಡೌನ್ ಮೈ ನಂಬರ್. ಏಂಜಲ್ ಬರ್ತಿದ್ದಾಗೆ ನಾನು ಕಾಲ್ ಮಾಡಕ್ಕೆ. ನಿಮ್ಮ ಫೋನ್ ಕೊಡಿ ಇಲ್ಲಿ. ಏನ್ರಿ ಫೋನ್ ರಿಂಗ್ ಆಗ್ತಾನೆ ಇದೆ?
ಅದೇ ಸರ್ ವೆಡ್ಡಿಂಗ್ ಡೇ ಅಂತ ಹೇಳಿದ್ನಲ್ಲ, ನಾನು ಹೆಂಡ್ತಿನ ಬೇಕಾದ್ರೂ ಸಂಭಾಳಿಸ್ಬೋದು. ಆದ್ರೆ ನಮ್ಮ ಅತ್ತೆ ಇದಾರಲ್ಲ, ಟೈಮ್ ಆಗ್ತಾ ಇದೆ, ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ ಕೇಳು ಅಂತ ಅಲಾರಾಮ್ ತಿರುಗಿಸ್ತಾರೆ ಸರ್. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಸರ್. ಒಂದಿನ ಡ್ಯೂಟಿ ಮುಗಿಸಿ ಮನೆಗೆ ಹೋಗಿ IPL ಕ್ರಿಕೆಟ್ ನೋಡ್ತಾ ಇದೆ ಸರ್. ಆಗ ಹೌದು ಸರ್, ಧೋನಿ ಬ್ಯಾಟಿಂಗ್ ಆಡ್ತಾ ಇದ್ದ, ತೆಂಡೂಲ್ಕರ್ ಬೌಲಿಂಗ್ ಮಾಡ್ತಾ ಇದ್ದ ಸರ್. 1 ಬಾಲ್ಗೆ 6 ರನ್ ಹೊಡಿಬೇಕಾಗಿತ್ತು ಸರ್ ಧೋನಿ. ತೆಂಡೂಲ್ಕರ್ ಬಾಲ್ ಹಾಕಕ್ ಹೋಗ್ತಾ ಇದ್ರು, ಅವ್ರು ರೆಡಿ ಆಗಿದ್ರು. ಬಾಲ್ ಹಾಕ್ತಾ ಇದ್ರು, ನಾನು ನೋಡ್ಕೊಂಡು ಕೂತಿದ್ದೆ ಸರ್. ಹಾಕಿದ್ರು ಸರ್ ತೆಂಡೂಲ್ಕರ್, ಒಂದೇ ಏಟ್ಗೆ 6 ಅಂತ ಖುಷಿಯಿಂದ ಇದ್ದೆ ಸರ್. ನಮ್ಮ ಅತ್ತೆ ಬಂದು ಹಿಂದ್ಗಡೆಯಿಂದ ಚಾಪೆನೆ ಕಿತ್ಕೊಂಡು ಹೋಗ್ಬಿಟ್ಲು ಸರ್. ಚಾಪೆ ಕಿತ್ಕೊಂಡು ಅದೇ ಕೋಪದಲ್ಲಿ ನಾನು ಕಿರ್ಚ್ಕೊಂಡು ನನ್ನ ಹೆಂಡತಿ ಹತ್ರ ಹೋಗ್ಬಿಟ್ಟು ನಿಮ್ಮಮ್ಮ ಮಾಡಿ ಸರಿನಾ ಅಂತ ಕೇಳಿದೆ. ಚಾಪೆ ಕಿತ್ಕೊಂಡೋದ್ರು ಅಂತ ಕೇಳಿದ್ರೆ, ಅವ್ರು ಕೊಡ್ಸಿರೋ ಚಾಪೆ ಅವ್ರು ಕಿತ್ಕೊಂಡು ಹೋಗ್ದೇನೆ ಬೇರೆ ಇನ್ಯಾರು ಬಂದು ಕಿತ್ಕೊಂಡು ಹೋಗ್ತಾರೆ ಅಂತ ಕೇಳಿದ್ಲು ಸರ್. ನನ್ ಮಗಳು ಒಂಟಿಯಾಗಿ ಬೇರೆ ಮನೆಗೆ ಹೋದ್ರೆ ಬುದ್ಧಿಶಾಲಿ, ಅಳಿಮಯ್ಯ ಒಂಟಿಯಾಗಿದ್ದು ಹೆಂಡತಿನ ಕರ್ಕೊಂಡೋದ್ರೆ ಅವ್ನು ಮೋಸ್ಗಾರ. ಹೆಂಗಿದಾರ ನೋಡಿ ಸರ್ ಜನರು. ಇದೆಲ್ಲ ಒಂದ್ ಕತೆ ಅಂತ ನಿಮ್ಮ ಹತ್ರ ಹೇಳ್ತಾ ಇದೀನಿ ನೋಡಿ. ಗುಡ್ ಈವ್ನಿಂಗ್ ಮೈಸೂರ್. FM ಕೇಳ್ತಾ ಇದ್ದೀರಾ? FM ರೇಡಿಯೋ ಸಿಟಿ 91.1. ನಾನು ನಿಮ್ಮ ರೇಡಿಯೋ ಸಿಟಿ ಮರಿಯಾ. ಟೈಮ್ ಕರೆಕ್ಟ್ ಆಗಿ 8:30 ಏನೋ ಗೊತ್ತಿಲ್ಲ, ಆದ್ರೆ ಇವತ್ತೆಲ್ಲಾ ಜನಗಳು ಬೇಗ ಮನೆಗ್ ತಲುಪಿದಿರಾ ಅನ್ಸತ್ತೆ. ರೋಡಲ್ಲಿ ಟ್ರಾಫಿಕ್ ತುಂಬಾ ಕಮ್ಮಿ ಇತ್ತು ಅಂತ ಈಗಷ್ಟೇ ಸ್ವಲ್ಪ ಹೊತ್ತಿಗೆ ಮುಂಚೆ ಒಬ್ರು ಕಾಲ್ ಮಾಡಿ ಅಪ್ಡೇಟ್ ಕೊಟ್ಟಿದ್ದಾರೆ. ನಿಮ್ಗೋಸ್ಕರ ಈ ಹಾಡನ್ನ ಪ್ಲೇ ಮಾಡ್ತಾ ಇದೀನಿ, ಕೇಳಿ. FM ರೇಡಿಯೋ ಸಿಟಿ 91.1. ಸರ್ ಅಲ್ಲಿ ಗುಡ್ ಈವ್ನಿಂಗ್ ಸರ್. ಯಾರು ಬೇಕಿತ್ತು? ನೋಡಿದ್ರೆ ಗೊತ್ತಾಗಲ್ವಾ? ಗೊತ್ತಿಲ್ಲ ಸರ್. ಇದು ನೋಡು. ಅಯ್ಯೋ, ಇದು ನಮ್ ಕಂಪ್ನಿ ಅಲ್ಲ ಸರ್, ನಮ್ದು FM ಕಂಪ್ನಿ ಇದಲ್ಲ. ಅಯ್ಯೋ, ಪೊಲೀಸ್ ಕಣಯ್ಯ. ನಮಸ್ಕಾರ ಸರ್. ಯಾರು ಬೇಕಿತ್ತು? ಹೇಳಿ ಸರ್. ಇವತ್ ಬೆಳಿಗ್ಗೆ 9 ಗಂಟೆಗೆ ಏಂಜಲ್ ಅಂತ ಒಂದು ಹುಡುಗಿ ಇಲ್ಲಿಗೆ ಇಂಟರ್ವ್ಯೂ ಬಂದಿದ್ಲಾ? ಇಲ್ಲ ಸರ್, ಏಂಜಲ್ ಅನ್ನೋರು ಗೊತ್ತಿಲ್ಲ. ಆದ್ರೆ ಬೆಳಿಗ್ಗೆಯಿಂದ ಒಂದು 10-20 ಜನ ಬಂದಿದ್ರು ಸರ್, ಹುಡುಗರ್ನ ಸೇರಿ. ಸರ್ ನಮಸ್ಕಾರ ಸರ್. ಇಂಟರ್ವ್ಯೂಗೆ ಬಂದಿದ್ರು ಸರ್. ನಿಮ್ಗೆ ಯಾರು ಸರ್ ಬೇಕು? ನೀವು ರಿಜಿಸ್ಟರ್ ಮಾಡ್ತೀವಿ ಸರ್. ಕೊಡಿ ಇಲ್ಲಿ. ಸರ್ ಇವರೆಲ್ಲ ಇವತ್ತು ಬಂದಿರೋರು ಸರ್. ಸರ್ ಇಲ್ಲಿದೆ ನೋಡಿ ಸರ್. ರಾಜಮೌಳಿ. ಇಲ್ಲ ಸರ್, RJ ಮೇರಿಯಾ. ಏನೋ ಸರಿ ವಿಚಾರ. ಸರಿ ಸರ್. ಯೋ RJ ಸೂರ್ಯನ್ ಕರಿಯ. RJ ಮೇರಿಯಾನಾ ಸರ್? ಅಯ್ಯೋ, ಯಾರೋ ಒಬ್ರನ್ನ ಕರಿಯಯ್ಯ. ಸರ್ RJ ಮರಿಯಾ ಸರ್. ಓ ಹಲೋ ಸರ್. ಹಲೋ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಇವತ್ತು ಬೆಳಗ್ಗೆ ನಿಮ್ಮನ್ನ ಏಂಜಲ್ ಅಂತ ಒಂದು ಹುಡುಗಿ ನೋಡಕ್ ಬಂದಿದ್ಲಾ? ಹೌದು ಸರ್, ಬಂದಿದ್ರು. ಎಷ್ಟು ಗಂಟೆಗೆ ಬಂದಿದ್ರು? ಒಂದು ಮಾರ್ನಿಂಗ್ 9 o'clock to 9:15 ಸರ್. ಎಷ್ಟು ಗಂಟೆಗೆ ಬಂದಿದ್ರು? ಒಂದು ಹಾಫ್ ಅನ್ ಅವರ್ ಮಾತಾಡಿದ್ವಿ ಸರ್, ಆಮೇಲೆ ಹೊರಟ್ಬಿಟ್ರು. ಎಷ್ಟೊತ್ತಿಗೆ ಹೋದ್ರು? ಒಂದು 9:45 ಇರ್ಬೋದು ಸರ್. ಎಲ್ಲಿ ಹೋದ್ರು ಅಂತ ಗೊತ್ತಾ? ಅದ್ರ ಬಗ್ಗೆ ಏನೂ ಹೇಳಲಿಲ್ಲ ಸರ್. ಅವರ ಫ್ಯಾಮಿಲಿ ಬಗ್ಗೆ ಏನಾದ್ರು ಗೊತ್ತಾ ನಿಮ್ಗೆ? ಬೆಂಗಳೂರು ಯೂನಿವರ್ಸಿಟಿ ಆಫೀಸಲ್ಲಿ ಇಬ್ರು ಒಟ್ಟಿಗೆ RJ ಆಗಿದ್ವಿ ಸರ್. ಪ್ರೊಫೆಷನಲ್ ಫ್ರೆಂಡ್ಸ್ ಅಷ್ಟೇ, ಅವ್ರ ಫ್ಯಾಮಿಲಿ ಬಗ್ಗೆ ಜಾಸ್ತಿ ಏನೂ ಗೊತ್ತಿಲ್ಲ. ಫ್ರೆಂಡ್ಸ್ ಕಾಲ್ ಮಾಡಿದ್ರು ಎತ್ತಿಲ್ಲ, ಮೊಬೈಲ್ ಸ್ವಿಚ್ ಆಫ್. ನಾನ್ ಕಾಲ್ ಮಾಡಿದ್ರು ಎತ್ತಿಲ್ಲ ಸರ್. ನಾನು ಇಲ್ಲಿ ಬಂದು ವಿಚಾರಿಸ್ತಾ ಗೊತ್ತಾಯ್ತು, ಆ ಹುಡುಗಿ ಏನೋ ಮದ್ವೆಗೆ ಮೈಸೂರಿಗೆ ಹೋಗಿದೆ ಅಂತ. ನಿಜವಾಗ್ಲೂ ಗೊತ್ತಿಲ್ಲ ಅಂಕಲ್, ಏಂಜಲ್ ಯಾರು ಅಂತ ಗೊತ್ತಿಲ್ಲ. ಹೋಗೋಣ ಸರ್. ಆದ್ರೆ ಸರ್, ಕುರ್ಗಲ್ಲಿ ಯಾವ್ದೊಬ್ಬ ಹುಡುಗ ಅವಳಿಗೆ ತೊಂದರೆ ಕೊಡ್ತಿದ್ದ ಅಂತ ನನ್ಗೆ ಹೇಳಿದ್ಲು. ಆದ್ರೆ ಆ ಹುಡುಗನ ಹೆಸರು ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ ಸರ್. ಮತ್ತೆ ಹೋಗೋಕ್ಕೂ ಮುಂಚೆ ಇಲ್ಲಿ ಪಕ್ಕದಲ್ಲಿ ಆಟೋ ಸ್ಟ್ಯಾಂಡ್ ಇದೆಯಾ ಅಂತ ಕೇಳಿದ್ಲು. ಕೆಳಗೆ ಆಟೋ ಸ್ಟ್ಯಾಂಡ್ ಅಲ್ಲಿ ಕೇಳಿದ್ರೆ ಏನಾದ್ರೂ ಗೊತ್ತಾಗ್ಬೋದು ಸರ್. ಏನಾದ್ರೂ ತೊಂದ್ರೆನಾ ಸರ್? ಏನು ತೊಂದರೆ ಇಲ್ಲ, ನಾನು ನೋಡ್ಕೊತೀನಿ. ಈಗ ಮುಂದಿನ ಸಾಂಗನ್ನ ನಿಮ್ಗೋಸ್ಕರ ಪ್ಲೇ ಮಾಡ್ತಾ ಇದೀನಿ, ಎಲ್ರೂ ಕೇಳಿ. ಮರಿದೆ ಕೇಳ್ತಾ ಇರಿ FM ರೇಡಿಯೋ ಸಿಟಿ 91.1. ಈ ಹಾಡು ನಿಮಗೋಸ್ಕರ. ಇದೇ ಆಟೋ ಸ್ಟ್ಯಾಂಡ್ ಸರ್, ನಾನು ವಿಚಾರಿಸ್ತೀನಿ ಸರ್. ಇರ್ಲಿ FM ಸ್ಟೇಷನಿಂದ ಯಾವುದಾದ್ರೂ ಒಂದು ಹುಡುಗಿ ಬೆಳಿಗ್ಗೆ 9-9:15 ಇಲ್ಲಿಗೇನಾದರೂ ಬಂದಿದ್ಲಾ? ಎಲ್ ಸರ್, ಊಬರ್ ಓಲಾ ಬಂದಾಗ್ಲಿಂದ ಬಾಡಿಗೆನೇ ಇಲ್ಲ. ಬೆಳಗ್ಗೆಯಿಂದ ಸ್ಟ್ಯಾಂಡಲ್ಲೇ ಇದ್ದೀವಿ. ನಿಜ ಹೇಳೋ. ನಿಜವಾಗ್ಲೂ ಸರ್. ನೀನೇನೋ ಊಬರ್ ಓಲಾ ಅಂತಿದ್ಯಾ? ಏಯ್, ನೀನು ಹೋದಾ? ಹೋಗಿಲ್ಲ ಸರ್. ಏಯ್ ಬರೋ ಇಲ್ಲಿ. ಸರ್ ಬೆಳಿಗ್ಗೆ FM ಹತ್ರ ಯಾವುದಾದ್ರೂ ಬಾಡಿಗೆ ಹೋಗಿದ್ಯಾ? ನಾನು ಹೋಗಿಲ್ಲ ಸರ್. ಸರಿಯಾಗಿ ಯೋಚನೆ ಮಾಡಿ ಹೇಳು. ಬೇರೆ ಯಾರಾದ್ರೂ ನಿಮ್ಮ ಸ್ಟ್ಯಾಂಡಿಂದ ಕರ್ಕೊಂಡು ಹೋಗಿದ್ರಾ? ಒಂದು ಬಿಳಿ ಕಲರ್ ಚೂಡಿದಾರ ಹಾಕೊಂಡು. ಸರ್ ಇಲ್ಲಿಂದಾನೆ ಹೋಗಿದ್ದಾಳೆ. ಯಾರು ಕರ್ಕೊಂಡು ಹೋಗಿದ್ದು?
ನಮ್ ರಾಜು ಸರ್. ಎಲ್ಲೋ ಇದ್ದಾನೆ ಅವನು? ಗಂಟೆ 7 ಆಯ್ತಲ್ಲ ಸರ್. ಐಶ್ವರ್ಯ ಬರಲ್ಲಿ ಎಣ್ಣೆ ಹೊಡಿತಾ ಇರ್ತಾನೆ ಸರ್ ಅವನೀಗ. ಅವನು ಫೋನ್ ಹಾಕೋ, ಇವಾಗ ಎಣ್ಣೆ ಬೇರೆ ಹೊಡಿತಾ ಇರ್ತಾನೆ. ಲೇ ಮಗ ಎಲ್ಲಿದ್ಯಾ? ನಿನ್ನ ಹುಡ್ಕೊಂಡು ಸ್ಟ್ಯಾಂಡಿಗೆ ಪೊಲೀಸ್ನವ್ರು ಬಂದಿದ್ದಾರೆ. 1 ನಿಮಿಷ ಸರ್ ಕೊಡ್ತೀನಿ. ಹಲೋ, ಎಲ್ಲಪ್ಪ ಇದೆಯಾ? ಹಲೋ ಹಲೋ, ಏನೋ ಕಟ್ ಮಾಡ್ಬಿಟ್ಟ? ನೀವು ಕರೆ ಮಾಡಿದ ಸಂಖ್ಯೆ ಲೇ, ಸ್ವಿಚ್ ಆಫ್ ಬರ್ತಾ ಇದೆ ಸರ್. ಸ್ವಿಚ್ ಆಫ್ ಮಾಡ್ಬಿಟ್ಟ ಸರ್. ಆ ವೈನ್ ಶಾಪ್ ಎಲ್ಲಿದೆ ಅಂತ ಕೇಳಿ. ಆ ವೈನ್ ಶಾಪ್ ನನಗೆ ಗೊತ್ತಿದ್ಯಾ? ಹತ್ತು. ಓಕೆ ಸರ್. ಸರ್ ನಾನು ಕರ್ಕೊಂಬರ್ತೀನಿ ಸರ್. ಏಯ್ ಅವನ ನೋಡು. ಇಲ್ಲ ಸರ್. ಇವನ? ಎಲ್ಲೋ ಇದ್ದಾನೆ? ಇಲ್ಲೇ ಇರ್ತಾನೆ, ಕಾಣ್ತಿಲ್ಲ. ಕಾಣ್ತಿಲ್ವಾ? ಯೋ ಸರಿಯಾಗಿ ನೋಡಯ್ಯ. ಸರಿ ಇವನ ನೋಡು. ಅವನಲ್ಲ ಸರ್. ಏ ಕಣ್ಬಿಟ್ಕೊಂಡು ಹೋಗಲ್ಲ. ಏಯ್ ಎಲ್ಲೋ ಇದ್ದಾನೆ ಸರ್. ಸರ್ ಅಲ್ಲಿದ್ದಾನೆ ಸರ್. ಏಯ್ ಎದಳ, ಫೋನ್ನೇ ಸ್ವಿಚ್ ಆಫ್ ಮಾಡ್ಕೋತೀಯಾ? ಪೊಲೀಸ್ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೋತೀಯಾ? ಸರ್ ಚಾರ್ಜ್ ಇದೆ ಸರ್, ಸ್ವಿಚ್ ಆಫ್ ಆಗಿದೆ. ಚಾರ್ಜ್? ಏಯ್ ಯಾರ ಸರ್ ಬೇಕಾದ್ರೆ ನೀವೇ ನೋಡಿ ಕೊಟ್ರೆ ಸರಿಯಾಗಿ. ಸರ್ ಯಾಕೆ ಸರ್, ಏನ್ ತಪ್ಪು ಮಾಡಿದ್ವಿ ಸರ್? ಬೆಳಿಗ್ಗೆ ರೇಡಿಯೋ ಸಿಟಿಯಿಂದ ಒಂದು ಹುಡುಗಿನ ಹತ್ತಿಸ್ಕೊಂಡೋದಲ್ಲ, ಎಲ್ಗೋ ಕರ್ಕೊಂಡೋದೆ ಅವಳನ್ನ. ಸರ್ ಯಾರು ಸರ್? ಲೇ ಬೆಳಿಗ್ಗೆ ರೇಡಿಯೋ ಸಿಟಿಯಿಂದ 9:30 ಒಂದು ಹುಡುಗಿನ ಕರ್ಕೊಂಡು ಹೋಗಿದ್ಯಲ್ಲ, ಒಂದು ಹುಡುಗಿನ ಎಲ್ಲಿ ಕರ್ಕೊಂಡು ಹೋಗ್ಬಿಟ್ಟೆ? ಇಲ್ಲೇ ಇದ್ದಾನೆ ಸರ್, ಫುಲ್ ಟೈಟ್ ಆಗ್ಬಿಟ್ಟ ಅವನ. ಕರ್ಕೊಂಬರ್ತೀನಿ. ಏಯ್ ಎದ್ದಳ ಸರ್. ಸರ್ ಹೇಳಲ್ಲ ಅಲ್ವಾ? ಆಚೆ ಯಾರು ಹೋಗೋ, ನೇರವಾಗಿ ಬರೋ. ಸರ್ ಬಿಡಿ ಸರ್. ಯಾರಿವ್ರ? ಹೌದು ಸರ್. ಹೇಳೋ. ಏಯ್ ಬೆಳಿಗ್ಗೆ ರೇಡಿಯೋ ಒಂದು ಹುಡುಗಿ ಬಂದಿತ್ತಲ್ಲ, ಎಲ್ಲಿ ಕರ್ಕೊಂಡೋಗ್ಬಿಟ್ಯೋ? ಸಾರ್ ಕೇಳ್ತಿದಾರೆ, ಹೇಳೋ. ಹೇಳೋ, ಎಲ್ಲಿ ಇಳಿಸ್ದೆ? ರೇಡಿಯೋ ಸಿಟಿನ ಸರ್. ಹೆಣ್ಮಕ್ಳು ಮಾನಸಿಕ ಆಶ್ರಯ ಇದೆಯಲ್ಲ ಸರ್, ಹೆಣ್ಮಕ್ಳ ಆಶ್ರಮ. ಎಲ್ಲಿಗೆ? ಮದ್ದೂರಲ್ಲಿ ಸರ್. ಮದ್ದೂರ್ಗ? ಹೌದು ಸರ್. ಇವನು ಸುಳ್ಳು ಹೇಳ್ತಾ ಇದ್ದಾನೆ ಸರ್. ಏನ್ ಸರ್? ನಿಮ್ ಸಪ್ಲೈಯರ್ ಕರೀರಿ. ಸರ್ ಹೇಳಿ ಸರ್. ಎಷ್ಟೊತ್ತಿಗೆ ಬಂದ ಸರ್? 1 ಗಂಟೆಯಿಂದ ಇಲ್ಲೇ ಕುಡ್ಕೊಂಡಿದ್ದಾನೆ. 1 ಗಂಟೆಯಿಂದ ಕುಡಿತಾ ಇದ್ದಾನ? ಹೌದು ಸರ್. ಹೋಗಿ ಹೋಗಿ. ಸರಿ ಸರ್. ಫುಲ್ ಟೈಟ್ ಆಗ್ಬಿಟ್ಟವನು ಸರ್. ಎಚ್ಚರ ಆದ್ಮೇಲೆ ಬರೋಣ ಬನ್ನಿ ಸರ್. ಹಲೋ ಅಂಕಲ್. ಹೇಳಿ ಸಂಧ್ಯಾ. ಹೌದು, ಹೇಳ್ದೆ ಕೇಳ್ದೆ ಹೋಗ್ಬಿಟ್ಟಿದ್ದೀರಾ? ನನ್ನ ಕೆಲಸದ ಬಗ್ಗೆ ನಿನಗೆ ಗೊತ್ತಲ್ಲಮ್ಮ. ಹೋಗಿ ಅಂಕಲ್, ಒನ್ ಡೇ ಕೂಡ ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ನೀವು. ಇನ್ನೇನು ನಿನಗೆ ಮದುವೆ ಆಗುತ್ತಲ್ಲ, ಫ್ರೀ ಆಗಿರಮ್ಮ. ಅವತ್ ಕೊರಿಯರ್ ಬಂದಿತ್ತಲ್ವಾ, ಆ ಏಂಜಲ್ ಯಾರು ಅಂತ ಗೊತ್ತಾಯ್ತಾ ಅಂಕಲ್? ನಿನ್ ಫ್ರೆಂಡ್ಸ್ ಯಾರೋ ತಮಾಷೆಗೆ ಮಾಡಿರ್ಬೇಕು. ವರಿ ಆಗ್ಬೇಡಮ್ಮ ನೀನು. ಡಿನ್ನರ್ ರೆಡಿ ಮಾಡಿರೋ, ಬೇಗ ಬಂದ್ಬಿಡ್ತೀನಿ. ಓಕೆ ಅಂಕಲ್, ಬೇಗ ಬನ್ನಿ. ಐಲ್ ಬಿ ವೇಟಿಂಗ್. ಓಕೆ ಡಾರ್ಲಿಂಗ್, ಬೇಗ ಬರ್ತೀನಿ. ಬನ್ನಿ, ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ಸಿಸ್ಟರ್, ಐ ನೀಡ್ ಸಮ್ ಇನ್ಫಾರ್ಮೇಶನ್. ಹಾ ಹೇಳಿ. ಏಂಜಲ್ ಅಂತ ಒಂದು ಹುಡುಗಿ ಬೆಳಗ್ಗೆ ನಿಮ್ಮ ನೋಡಕ್ ಬಂದಿದ್ಲ? ಹಾ ಇವತ್ತು ಬಂದಿದ್ರಲ್ಲ, ಬಂದ್ಬಿಟ್ಟು ಹಾಫ್ ಅನ್ ಅವರಲ್ಲೇ ಹೊರಟ್ಬಿಟ್ರು. ಯಾಕೆ ಬಂದಿದ್ದು? ಅವ್ರ ಸಿಸ್ಟರ್ ನಿಶಾ ನಮ್ಮಲ್ಲೇ ಇರೋದು, ಅವ್ರನ್ನ ನೋಡೋದಕ್ಕೆ ಆಗಾಗ ಬರ್ತಿರ್ತಾರೆ. ಸರಿ, ಅವರ ಸಿಸ್ಟರ್ನ ನಾನು ನೋಡಬಹುದಾ? ಅದು ನೋಡೋ ಅವಶ್ಯಕತೆ ಇದೆ ಸಿಸ್ಟರ್.
ನಿಶಾನ ಈ ಸಮಯದಲ್ಲಿ ನೋಡೋದು ಅಷ್ಟು ಒಳ್ಳೇದಲ್ಲ. ಆ ರೀತಿ ಸುಮಾರು ಒಂದು 12 ಜನ ಪೇಷಂಟ್ನ ಕ್ಲಾಸಿಫೈಡ್ ಮಾಡಿ ಬೇರೆ ಬೇರೆ ಸೆಲ್ಲಲ್ಲಿ ಸಪ್ರೇಟ್ ಆಗಿಟ್ಟಿದ್ದೀವಿ. ಶಿ ಈಸ್ ನೋನ್ ಆಸ್ HH ಪೇಷಂಟ್. HH? ಹೈಲಿ ಹಾರ್ಮ್ಫುಲ್ ಪೇಷಂಟ್. ಐ ಸಿ. ಅವ್ರ ಮನಸ್ಥಿತಿ ಯಾವಾಗ ಹೇಗಿರತ್ತೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ದಿಢೀರಂತ ನಾವು ಹೋಗಿ ನೋಡಿದ್ರೆ ನಮ್ ಜೀವ ತೆಗಿಯೋಕ್ಕೂ ತಯಾರಾಗಿರ್ತಾರೆ. ಕೆಲವು ಸಮಯ ಸೆಲ್ಫ್ ಡಿಟೆಕ್ಟಿವ್ ಆಗಿ ಸೂಸೈಡು ಆಗ್ಬಹುದು. ಅದಕ್ಕೆ ನೋಡೋದ್ ಬೇಡ ಅಂತ. ಅಲ್ಲ, ಐ ವೋಂಟ್ ಬಿ ಇನ್ಸಿಸ್ಟಿಂಗ್. ಯಾಕಂದ್ರೆ ಏಂಜಲ್ ಇದ್ದಾಳಲ್ಲ, ಬೆಳಗ್ಗೆಯಿಂದ ಮಿಸ್ಸಿಂಗ್. ಅದಕ್ಕೆ ಥಿಂಗ್ಸ್ ಆರ್ ಗೆಟಿಂಗ್ ಲಿಟಲ್ ಸೀರಿಯಸ್. ಕ್ಯಾನ್ ಯು ಹೆಲ್ಪ್ ಮೀ? ಅವ್ರನ್ನ ಭೇಟಿಯಾದ್ರೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ಬೋದು ಅಂತ. ಸರಿ ಬನ್ನಿ. HH ಪೇಷಂಟ್ ನೋಡಕ್ ಹೋಗ್ತಾ ಇದೀವಾ? ನನ್ನ ಹೆಂಡತಿಗಿಂತನಾ? ಸರಿ ನೋಡೋಣ. ಬನ್ನಿ. ಪುಟಿ, ಇಲ್ಲಿ ನೋಡು ನೋಡು. ಪ್ರತಾಪ್ ಸರ್ ಬಂದಿದ್ದಾರೆ, ನಿನ್ ಜೊತೆ ಮಾತಾಡ್ಬೇಕಂತೆ. ಇಲ್ಲಿ ನೋಡು. ನಿನ್ನ ಹೆಸರೇನಮ್ಮ? ಕೇಳ್ತಿದ್ದಾರಲ್ಲ, ಹೇಳು. ಹೆಸರೇನಮ್ಮ? ಸಿಸ್ಟರ್, ಸ್ವಲ್ಪ ಜೋರಾಗಿ ಮಾತಾಡಕ್ಕೆ ಹೇಳಿ. ಏನ್ ನಿಶಾ ಇದು? ಕಾಮ್ ಡೌನ್. ಏನೂ ಇಲ್ಲ. ಬ್ರೀತ್ ಇನ್, ಬ್ರೀತ್ ಔಟ್. ಏನೂ ಇಲ್ಲ, ಏನೂ ಇಲ್ಲ. ಐ ಟೋಲ್ಡ್ ಯು. ನಿಮ್ಮ ಅಕ್ಕ ಏಂಜಲ್ ನಿಮ್ಮನ್ನ ನೋಡಕ್ ಬಂದಿದ್ದೀರಮ್ಮ? ಹೇಳು. ನಿಶಾ, ಏಂಜಲ್ ನೋಡಕ್ ಬಂದಿದ್ದೀರಾ? ಏಂಜಲ್ ಏನ್ ಹೇಳಿದ್ರಮ್ಮ? ನಿಮ್ಮೆಲ್ಲರನ್ನು ಸಾಯಿಸ್ತೇನೆ ಅಂತ ಹೇಳಿದಾಳೆ. ನಂತರನೇ ನಿಮ್ಮನ್ನು ಮಾಡಿಸ್ತೀನಿ ಅಂತ ಹೇಳಿದಾಳೆ. ಸಿಸ್ಟರ್ ಹಿಡ್ಕೊಳ್ಳಿ. ನಿಶಾ, ಬಾಯ್ಸ್ ನೀವ್ ವೇಟ್ ಮಾಡಿ. ಏನು ಹುಡುಗಿನಪ್ಪ. ಮಿಸ್ಟರ್ ಪ್ರತಾಪ್, ಇದಕ್ಕೆ ಹೇಳಿದ್ದು ಬೇಡ, ನೋಡೋದ್ ಬೇಡ ಅಂತ. ನೋಡಿದ್ರ ಏನಾಯ್ತು? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕೇಸ್. ಹಲೋ ಪ್ರತಾಪ್, ಏಂಜಲ್ ಸಾವು ಇವತ್ತ ನಾಳೆ? ಯಾರು ನೀನು? ನಾನ್ ಯಾರಂತ ಯೋಚನೆ ಮಾಡ್ತಿದ್ಯಾ? ಉತ್ತರ ಕೊಡಕ್ ಆಗ್ತಾ ಇಲ್ವಾ? ಉತ್ತರ ನಾನೇ ಹೇಳ್ತೀನಿ. 1 3 ಎ ಪರಮ ಗುರು. ಹಲೋ, ಸಿಸ್ಟರ್, ರಂಜಿತ್ ಎಲ್ಲಿ? ಯಾವ್ದೋ ಫೋನ್ ಕಾಲ್ ಬಂತು ಅಂತ ಆ ಕಡೆ ಹೋಗಿ ಮಾತಾಡ್ತಾ ಇದ್ದಾರೆ. ರಂಜಿತ್, ರಂಜಿತ್, ಸಿಸ್ಟರ್, ಇಲ್ಲಿ 13A ಅಂತ ಒಂದು ಬ್ಲಾಕ್ ಇದೆಯಾ? 13A? ಓ, ನೀವೀಗಷ್ಟೇ ಡ್ಯೂಟಿಗೆ ಜಾಯಿನ್ ಆಗಿದ್ದೀರಾ, ಅದಕ್ಕೆ ನಿಮಗೆ ಗೊತ್ತಿಲ್ಲ. 5 ವರ್ಷಕ್ಕೆ ಮುಂಚೆನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 13A ನ ಬ್ಲಾಕ್ ಮಾಡಿ ಸೀಲ್ ಮಾಡಿಟ್ಟಿದ್ದಾರೆ. ಏನಕ್ಕೆ? ಐ ಡೋಂಟ್ ನೋ ಇಫ್ ಐ ಹ್ಯಾವ್ ದ ಅಥಾರಿಟಿ ಟು ಟೆಲ್ ಯು. ಎನಿವೇ, ಈಗ ನೋಡಿದ್ರಲ್ಲ ನಿಶಾ, ಆ ರೀತಿ 3 HH ಪೇಷಂಟ್ಗಳನ್ನ 13A ನಲ್ಲಿ ಸೆಕ್ಲೂಷನ್ ಅಲ್ಲಿ ಇಟ್ಟಿದ್ವಿ.
ಫಾರ್ ರೀಸನ್ಸ್ ಅನ್ನೋನ್ ಕಾರಣನೇ ಇಲ್ದೆ ಕಂಟಿನ್ಯೂಸ್ ಆಗಿ 3 ಜನ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಗೊತ್ತಾಗ್ತಿಲ್ಲ ಸೂಸೈಡ್ ಮಾಡ್ಕೊಂಡು ಸತ್ತು ಹೋದ್ರು. ಅದೇ ಬ್ಲಾಕ್ ಅಲ್ಲ? ಹೌದು, ಐ ನೋ ಪೆಕ್ಯುಲರ್ ಅಂಡ್ ಸ್ಟ್ರೇಂಜ್, ಬಟ್ ಅದೇ ಸತ್ಯ. ನಾನು ಅದನ್ನ ನೋಡಬಹುದಾ? 5 ವರ್ಷದಿಂದ ಆ ಕಡೆ ಯಾರೂ ಹೋಗಿಲ್ಲ. ಮೇಂಟೆನೆನ್ಸ್ಗೆ ಕ್ಲೀನ್ ಮಾಡೋಕ್ಕೂ ಹೋಗಕ್ಕಾಗಲ್ಲ. ನೀವ್ ಹೇಗೆ ಹೋಗ್ತೀರಾ? ಇಲ್ಲ, ಅದು ಕೇಸ್ಗೆ ಇಂಪಾರ್ಟೆಂಟ್ ಇದೆ, ಅದಕ್ಕೆ ಹೋಗ್ಬೇಕು. ಟೈಮ್ ನೋಡಿ, ಮಳೆ ಬೇರೆ ಬರೋ ಹಾಗಿದೆ. ನಾಳೆ ಡೇ ಟೈಮಲ್ಲಿ ನೋಡೋಣವಾ? ಕೇಸ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ನೀವು ತುಂಬಾ ಕೋಆಪರೇಟ್ ಮಾಡ್ತೀರಾ ಇಲ್ಲ ಅಂತ ಹೇಳ್ತಿಲ್ಲ. ನಾನು ಲೈನ್ ಎಲ್ಲ ಕ್ರಾಸ್ ಮಾಡಿ ನಿಮ್ಗೆ ಹೆಲ್ಪ್ ಮಾಡಿದ್ದೀನಿ. ಇದನ್ನು ಮೀರ್ ಹೇಗೆ ಹೆಲ್ಪ್ ಮಾಡೋದು ಗೊತ್ತಾಗ್ತಿಲ್ಲ. ಐ ವಾಂಟ್ ಟು ಸಿ 13A ಸೆಲ್. ಎಲ್ಲಿ ಅಂತ ಹೇಳ್ತೀರಾ ಪ್ಲೀಸ್? ಓಕೆ, ಯುವರ್ ವಿಶ್. 13A ತಾನೆ, ಆ ಬ್ಲಾಕೆ. ಏನೇನೋ ಇಲ್ಲಿ ಆಗಿದೆ ಮಾಯೆಯ ಛಾಯೆಯ ಇಲ್ಲಿಯೂ ಯಾರು ಮಾಡಿದ ಆಟವ ಉಗಿಯದ ಶುರುವಿದ. ಏನು? ಹೋಗು. ಯಾರವರು? ತುಂಬಾ ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿದ್ದಾರೆ. ಐದು ವರ್ಷದಿಂದ ಲಾಕ್ ಆಗಿತ್ತು. ಯಾರು ತೆಗ್ದಿದ್ದಾರೆ? ಭಯ ಆಗ್ತಿದೆ ಅಂಕಲ್. ಯಾರೋ ಹೆದರ್ಸೋ ತರ ಕಾಣಿಸ್ತಿದೆ. ಹಲೋ ಸಂಧ್ಯಾ. ಹಲೋ ಅಂಕಲ್. ಹೇಳಮ್ಮ, ಏನ್ ಸಂಧ್ಯಾ, ಏನಾದ್ರೂ ಸಮಸ್ಯೆನಾ? ಅಂಕಲ್, ನಾನೊಂದು 10 ನಿಮಿಷದಲ್ಲಿ ಬರ್ತೀನಿ. ಏನ್ರಿ, ಮಳೆ ನಿಲ್ಲಿ ಅಂತ ಕಾಯ್ತಾ ಇದ್ರಾ? ಸರ್, ಅನ್ನೋ ನಂಬರಿಂದ ಫೋನ್ ಬಂದಿತ್ತಲ್ಲ, ಅದನ್ನ ಟ್ರೇಸ್ ಮಾಡೋದಕ್ಕೆ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಕ್ ಹೋಗಿದೆ ಸರ್. ಇರೋ ಕೆಲಸನ ನ್ಯಾಯವಾಗಿ ಮಾಡಿ. ಒಳಗಡೆ ಒಂದು ಬಾಡಿ ಇದೆ, ಪೋಸ್ಟ್ ಮಾರ್ಟಮ್ ಕಳಿಸಿ. ಏನಂದ್ರಿ, ಬಾಡಿನ? ಸರ್, ಬೇಕಿದ್ರೆ ನಾನು ಪೊಲೀಸ್ನ ಹೋಗ್ರಿ ಒಳಗೆ. ಓಕೆ ಸರ್, ಸಾರಿ ಸರ್. ಅಯ್ಯೋ, ವೆಡ್ಡಿಂಗ್ ಡೇ ದಿನ ಈ ಬಾಡಿ ಎತ್ಕೊಂಡು ಹೋಗ್ಬೇಕಾ?
ಸಚಿನ್, ಸಂಧ್ಯಾ, ಸ್ಮಿತಾ ಮಗಳೇ. ಅಂಕಲ್, ಏಯ್, ಏನಾಯ್ತು? ಯಾಕೆ ವರಿಡ್ ಆಗಿದ್ದೀರಲ್ಲ? ಏನ್ ನಡೀತಾ ಇದೆ ಅಂಕಲ್? ಏನು ಗೊತ್ತಾಗ್ತಾನೆ ಇಲ್ಲ, ಭಯ ಆಗ್ತಾ ಇದೆ ಅಂಕಲ್. ಸ್ಮಿತಾ, ಫೋನ್ ಎತ್ತೆ. ನೀನೇ ಬಂದೆತ್ತು. ಹೋಗೆ ಸೋಂಬೇರಿ. ಹಲೋ ಹಲೋ. ಏಂಜಲ್ ಸಾವು ಇವತ್ತ ನಾಳೆನಾ? ಯಾರ್ ನೀವು? ನಾನ್ ಕೇಳ್ತಿರೋ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡು ಸಂಧ್ಯಾ. ಏಂಜಲ್ ಸಾವು ಇವತ್ತ ನಾಳೆನಾ? ಯಾರು ಮಾತಾಡ್ತಾ ಇರೋದು? ಏಯ್, ಯಾರೋ ನೀನು? ಏನೋ ಬೇಕು ನಿನ್ಗೆ? ಪರಮ ಗುರು. ಅಂಕಲ್, ಏನೋ ಮುಚ್ಚಿಡ್ತಿದ್ದೀರಾ? ಏನಂಕಲ್ ಪ್ರಾಬ್ಲಮ್? ಸರಿ, ನಾನು ಹೇಳೋದನ್ನ ಕೇಳಿ ಯಾರು ಪ್ಯಾನಿಕ್ ಆಗಬಾರ್ದು. ನೆನ್ನೆ ಸಿಟಿ ಪೂರ್ತಿಯಾಗಿ ಏಂಜಲ್ನ ಸಾವು ಇಂದ ನಾಳೆನ ಅಂತ ಪೋಸ್ಟ್ ಹಾಕಿದ್ರು. ಇವತ್ತು ಬೆಳಗ್ಗೆ ಕೂಡ ಏಂಜಲ್ ಅಡ್ರೆಸ್ ಇಂದ ನಿನ್ನ ಕೊರಿಯರ್ ಬಂದಿತ್ತು. ನಾವು ಏಂಜಲ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿದ್ವಿ, ಫಾಲೋ ಮಾಡಿದ್ವಿ. ಆದರೆ ಇವತ್ತು ಏಂಜಲ್ ಇಲ್ಲ. ಶಿ ಇಸ್ ನೋ ಮೋರ್. ಮರ್ಡರ್ ಮಾಡ್ಬಿಟ್ಟಿದ್ದಾರೆ. ಏಂಜಲ್ನ ಸಾಯಿಸ್ಬಿಟ್ರ? ಆ ಏಂಜಲ್ಗೂ ಮತ್ತೆ ನಮ್ಮ ಫ್ಯಾಮಿಲಿಗೆ ಏನ್ ಸಂಬಂಧ ಅಂಕಲ್? ಓಕೆ, ಇಟ್ಸ್ ಟೈಮ್ ಟು ರಿವೀಲ್ ದ ಟ್ರೂತ್. 15 ವರ್ಷದ ಹಿಂದೆ ನಿಮ್ಮ ಅಪ್ಪ ಅಮ್ಮ ಒಂದು ಆಕ್ಸಿಡೆಂಟ್ ಅಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ ನಿಮಗೂ ಗೊತ್ತು. ಆಗ ಆಪೋಸಿಟ್ ಇಂದ ಬಂದ ಗಾಡಿಯಲ್ಲಿ 2 ಮಕ್ಕಳು ಬಿಟ್ಟು ಅವರ ಅಪ್ಪ ಅಮ್ಮ ಸತ್ತು ಹೋದ್ರು. ಆ 2 ಮಕ್ಕಳನ್ನ ಹಾಸ್ಪಿಟ್ಲಿಗೆ ನಾನೇ ಕರ್ಕೊಂಡು ಹೋದೆ. ಅವರು ಸರಿ ಹೋದ್ಮೇಲೆ ನನಗೆ ಹೇಳ್ದೆ ಕೇಳ್ದೆ ಹೊರಟೋಗ್ಬಿಟ್ಟಿದ್ದಾರೆ ಹಾಸ್ಪಿಟ್ಲಿಂದ. ಅದಾದ್ಮೇಲೆ ನಾನು ಅವ್ರನ್ನ ನೋಡ್ಲೇ ಇಲ್ಲ. ಅವರಿಬ್ಬರಲ್ಲಿ ಒಂದು ಮಗು ಹೆಸರು ಏಂಜಲ್ ಅಂತ ನೆನಪಿದೆ. ಆ ಏಂಜಲ್ಲೇ ಈ ಏಂಜಲ್ ಇರಬಹುದಂತ ನಾನು ಸಸ್ಪೆಕ್ಟ್ ಮಾಡಿದೆ. ಬಟ್ ದಿಸ್ ಏಂಜಲ್ ಇಸ್ ನೋ. ಅದಕ್ಕೆ ಕನ್ಫ್ಯೂಷನ್ ಆಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತಾ? ಬಂದ್ಬಿಡ್ತ ಸರ್. ಆದ್ರೆ ಒಂದು ಚಿಕ್ಕ ಪ್ರಾಬ್ಲಮ್. ಹೇಳಿ. ಇಲ್ಲ ಸರ್, ಆ ಲಿಲ್ಲಿ ಸಿಸ್ಟರ್ ಬಂದು ಆ ಹುಡುಗಿ ಏಂಜಲ್ ಅಲ್ಲ ಅಂತ ಹೇಳಿದ್ರು ಸರ್. ವಾಟ್? ಏಂಜಲ್ ಅಲ್ಲ? ಇಲ್ಲ ಸರ್, ಇವಾಗ್ಲೇ ಅವ್ರ ಸಿಸ್ಟರ್ ನೋಡಿ ಕನ್ಫರ್ಮ್ ಮಾಡಿದ್ರು. ಆ ಹುಡುಗಿ ಯಾರು ಅಂತ ಗೊತ್ತಿಲ್ಲ ಸರ್. ಅಂಕಲ್, ಏಂಜಲ್ ನಮ್ಮ ಫ್ಯಾಮಿಲಿ ಎನಿಮಿನಾ? ನೋ 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 ನೋ, ರಿಲ್ಯಾಕ್ಸ್. ಆ ಬಾಡಿ ಫೋಟೋ ತೆಗೆದ್ರಾ? ತಗೊಂಡಿದ್ದೀನಿ ಸರ್. ಗೊತ್ತಾಗ್ತಾ ಇಲ್ಲ. ಸ್ವಪ್ನ, ಅಂಕಲ್, ಇದು ನಾನು ಲವ್ ಮಾಡ್ತಾ ಇದ್ದೆ ಹುಡುಗಿ ಸ್ವಪ್ನ ಅಂಕಲ್. ಯಾಕೋ ನನಗೆ ಹೇಳಿಲ್ಲ? ಇಲ್ಲ ಅಂಕಲ್, ಸಂಧ್ಯಾ ಮ್ಯಾರೇಜ್ ಮುಗಿದ್ಮೇಲೆ ನಾನೇ ಇದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡೋಣ ಅನ್ಕೊಂಡಿದ್ದೆ. ಅವ್ರ ಪೇರೆಂಟ್ಸ್ ಎಲ್ಲಿದ್ದಾರೆ? ಅವಳಿಗೆ ನನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ ಅಂಕಲ್. ಹುಡುಗಿ ಅಡ್ರೆಸ್? ರೇಸ್ಕೋಸ್ ಅಪಾರ್ಟ್ಮೆಂಟ್ ಅಲ್ಲಿ ನಾನೇ ಅವಳಿಗೆ ಮನೆ ಮಾಡಿಕೊಟ್ಟಿದ್ದೆ. ಅಂಕಲ್, ನನ್ನ ಹತ್ರ ಒಂದು ಕೀ ಇದೆ. ಸರ್ ಸರ್ ಸರ್, ಫೋಟೋ ನೋಡಿದ್ರಾ? ಮದುವೆ ಆಗದೇನೆ ಸಂಸಾರನೇ ಮಾಡಿದ್ದಾರೆ. ಸಾರಿ ಸರ್. ಬಂದು ಕೆಲಸ ನೋಡಿ. ನಾನು ಆ ಕಡೆ ಹೋಗಿ ನೋಡ್ತೀನಿ ಸರ್. ಮದುವೆ ಆಗಿರೋನೇ ಸಂಸಾರ ಮಾಡೋಕ್ಕಾಗ್ತಾ ಇಲ್ಲ. ಮದುವೆ ಆಗದೇನೆ ಸಂಸಾರ ಮಾಡಿದ್ದಾರೆ. ಸಚಿನ್, ಸ್ವಪ್ನಾಗೆ ಹುಡುಗರ ಹತ್ರ ಮಾತಾಡೋ ವೀಕ್ನೆಸ್ ಇದೆಯಾ? ಹೌದಂಕಲ್. ರಂಜಿತ್ ಸರ್, ಇಲ್ಲಿ ಏನಾದರೂ ಸಿಗುತ್ತಾ ನೋಡಿ. ರಂಜಿತ್ ಸರ್, ಲೆಟರು.
ಸ್ವಪ್ನ 11/25 ಆರೆಂಜ್ ಅಪಾರ್ಟ್ಮೆಂಟ್ ರೇಸ್ ಕೋರ್ಸ್ ಮೈಸೂರು 18 ಫ್ರಮ್ ಏಂಜಲ್ ಸ್ವರ್ಗ 00000. ಬೆಳ್ಳೂರು. ಹಾಯ್ ಸ್ವಪ್ನ, ಹೋಪ್ ಯು ಡೂಯಿಂಗ್ ಗುಡ್. ನಾನೇ ಏಂಜಲ್. ಸ್ವರ್ಗದ ಅಡ್ರೆಸ್ ಹಾಕಿದ್ ನೋಡಿ ಭಯ ಪಡ್ಕೊಂಡ್ಬಿಟ್ಯಾ? ಭಯ ಪಡಬೇಡ, ನಾನು ಮೈಸೂರಲ್ಲೇ ಇದ್ದೀನಿ. ಬೆಳ್ಳೂರು ದೇವಸ್ಥಾನದ ಹತ್ರ ನಾನು ಧ್ಯಾನಕ್ಕೆ ಅಂತ ಬಂದಿದ್ದೆ. ಇಲ್ಲೇ ನಾನು 1 ವಾರ ಇರ್ತೀನಿ. ಇಲ್ಲಿ ಧ್ಯಾನ ಮತ್ತು ಪರಿಸ್ಥಿತಿ ತುಂಬ ಚೆನ್ನಾಗಿದೆ. ಸ್ವಾಮಿ ಪರಮಗುರುಗಳ ಆಶೀರ್ವಾದ ಆಶಯ ಸಿಕ್ಕಿ ನಾನು ಖುಷಿಯಾಗಿದ್ದೀನಿ. ನಿನಗೂ ಸಾಧ್ಯ ಆದರೆ ಈ ಧ್ಯಾನಕ್ಕೆ ಬಂದು ಸೇರ್ಕೊ. ನೀನು ಬರ್ತೀಯ ಅಂತ ನಂಬಿದ್ದೀನಿ. ಇಂತಿ ನಿನ್ನ ಲವ್ವಿಂಗ್ ಫ್ರೆಂಡ್ ಏಂಜಲ್. ಏನು ಅರ್ಥ ಆಗ್ತದೆ ಅದೇನು ಅಂತ ನೋಡಿ ಸರ್. ಅಲ್ಲಿತ್ತಲ್ಲ ಅದೇ ಪೋಸ್ಟರ್ ಸರ್. ಇಲ್ಲಿಗೆ ಹೇಗೆ ಬಂತು? ಏನ್ ಸರ್ ಒಂದು ಸರ್, ಮನೇಲಿದ್ದಾಗ ಸಚಿನ್ ಅಳ್ತಾನೆ ಇದ್ದ. ಇವಾಗ ನೋಡಿ ಸರ್, ಫೋನ್ ಯೂಸ್ ಮಾಡ್ತಾವನೆ. ಏನ್ರಿ ಹೇಳ್ತಿದ್ದೀರಾ? ನನಗೆ ಒಂದು ಚಿಕ್ಕ ಡೌಟು. ಸಚಿನೇ ಕೊಲೆ ಮಾಡ್ಬಿಟ್ಟು ನಾಟಕ ಮಾಡ್ತಾ ಇದ್ದಾನ ಅಂತ. ಹಂಗೆ ನೋಡ್ಬೇಡಿ, ಪೊಲೀಸ್ನವ್ರ ಬುದ್ಧಿ ನಿಮ್ಗೆ ಗೊತ್ತು ಅಲ್ವಾ? ಏ ಸಚಿನ್, ಕೀ ಇಲ್ಲಿಟ್ಬಿಟ್ಟು ನೀನ್ ಮನೆಗೆ ಹೋಗು. ಓಕೆ ಅಂಕಲ್. ಸರ್ ಓಕೆ ಸರ್. ಬೆಳ್ಳೂರು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡು. ಅದೇ ಊರಲ್ಲಿ ನನ್ನ ಫ್ರೆಂಡ್ ರಾಜಾ ವರ್ಕ್ ಮಾಡ್ತಾ ಇದ್ದಾನೆ ಸರ್. ಹಲೋ. ನಮಸ್ಕಾರ ಸರ್. ಅಲ್ಲಿ ಬೆಳ್ಳೂರಲ್ಲಿ ಹೇಳಿ ಸರ್. ಪರಮಗುರು ಅಂತ ಯಾವ್ದಾದ್ರು ಆಶ್ರಮ ಇದೆಯಾ? ಪರಮಗುರು ಅವನೊಬ್ಬ ಫ್ರಾಡು ಸರ್. 2 ವರ್ಷದಿಂದ ಅವನು ತಲೆ ಮರೆಸ್ಕೊಂಡಿದ್ದಾನೆ ಸರ್. ಆರ್ ಯು ಶೋರ್? 2 ವರ್ಷದ ಮುಂಚೆನಾ? ಸರ್, ಸಿನಿಮಾ ಆಕ್ಟರ್ ಶನಾ ಇದ್ದಾಳಲ್ಲ ಸರ್, ಅವಳ ಜೊತೆ ಹೋಗಿ ಬೆಂಗಳೂರಲ್ಲಿ ಸೆಟ್ಲ್ ಆಗ್ಬಿಟ್ಟೆ ಸರ್. ಇದಕ್ಕಿಂತ ಮುಂಚೆ ಅವನ ಮೇಲೆ ಗಾಂಜಾ ವಿಷಯದಲ್ಲಿ ಕೇಸ್ ಆಗಿತ್ತು ಸರ್. ಆ ಕೇಸ್ ಸ್ಟ್ರಾಂಗ್ ಆಗಿಲ್ದಿರೋದಕ್ಕೆ ಅವನಿಗೆ ವಾರ್ ಮಾಡಿ ಕಳಿಸ್ಬಿಟ್ಟ ಸರ್. ಓಕೆ ಸರಿ. ಹಾಗಾದ್ರೆ ರಂಜಿತ್ ಸರ್, ಈ ಲೆಟರ್ನ 2 ದಿನದ ಹಿಂದೆ ಬರೆದಿದ್ದಾರೆ. ಆದರೆ ಅವರು 2 ವರ್ಷದ ಹಿಂದೆನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು ಆಶ್ರಮನ ಅಂತ ಹೇಳ್ತಿದ್ದಾರೆ. ದೇ ಸೀಮ್ಸ್ ಟು ಬಿ ಎ ಮಿಸ್ ಮ್ಯಾಚ್. ಈ ಕೇಸೇ ತುಂಬಾ ತಲೆನೋವಾಗ್ಬಿಟ್ಟಿದೆ ಸರ್. ಈ ಎವಿಡೆನ್ಸ್ನೆಲ್ಲ ಎತ್ತಿಡಿ. ಓಕೆ ಸರ್. ಕುಮಾರ್ಗೆ ಫೋನ್ ಮಾಡ್ತೀನಿ. ಕಾಲ್ ಕುಮಾರ್. ಸರ್ ಹೇಳಿ ಸರ್. ಕುಮಾರ್, ಅಲ್ಲಿ ಟಿವಿಲ್ ನಡ್ಸೋ ಸನಾ ಅನ್ನೋ ಒಂದು ಆರ್ಟಿಸ್ಟ್. ಓಕೆ ಸರ್. ಅವ್ರ ಜೊತೆ ಒಬ್ರು ಪರಮಗುರು ಅಂತ ಇದ್ದಾರೆ ಅಂತ ವಿಷಯ ಬಂದಿದೆ. ಓಕೆ ಸರ್. ಅವ್ರ ಡೀಟೇಲ್ಸ್ ಸಿಕ್ಕಿದ ಮೇಲೆ ನನಗೆ ಕೂಡಲೇ ಕಾಲ್ ಮಾಡಿ. ಓಕೆ ಸರ್. ಸರ್, ನಟಿ ಸನಾ ಅವ್ರ ಮನೆ ಯಾವುದು? ಇಲ್ಲೇ ಸರ್, 2A. ಅವ್ರ ಮನೆಯವ್ರ ಹೆಸರು ಪರಮಗುರುನಾ? ಪರಮ ಇರ್ಬೋದು ಸರ್. ಪರಮನ? ಅವ್ರೇನಾದ್ರೂ ಮೈಸೂರಲ್ಲಿದ್ರಾ? ಮೈಸೂರು ಗೊತ್ತಿಲ್ಲ ಸರ್. ಅವ್ರೇನ್ ಮಾಡ್ತಿದ್ದಾರೆ? ಅವರು ಮೇಡಮ್ಗೆ ಪರ್ಸನಲ್ ಸೆಕ್ರೆಟರಿ ಆಗಿದ್ದಾರೆ. ಡೇಟ್ಸ್ ನೋಡ್ಕೋತಾರೆ. 2A ತಾನೆ? ಓಪನ್ ಮಾಡಿ. ಸರ್ 1 ನಿಮಿಷ ಸರ್. ನಿಮ್ಗೆ ವಿಷಯ ಗೊತ್ತಿಲ್ವಾ? ಹೇಳು. ಬೆಳಗ್ಗೆನೆ ಸರ್ ಸಾರ್ಗೆ ಆಕ್ಸಿಡೆಂಟ್ ಆಯ್ತು. ಹಿಟ್ ಅಂಡ್ ರನ್ ಕೇಸು. ಯಾವ ಹಾಸ್ಪಿಟಲ್? GH ಇರ್ಬೋದು ಸರ್. ಅದ್ರ ವಿಷಯವಾಗಿ ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರು 4-5 ಜನ ಇಲ್ಲಿಗೆ ಬಂದಿದ್ರು ಸರ್. ನೀವು ಅದಕ್ಕೆ ಬಂದಿದ್ದೀರಾ ಅನ್ಕೊಂಡೆ. ಸಿಸ್ಟರ್, ಒಂದು ಆಕ್ಸಿಡೆಂಟ್ ಕೇಸು ಪರಮಗುರು ಅಂತ. ಸರ್, ಅವ್ರು ತೀರ ಹೋದ್ರು ಸರ್. ಏನಪ್ಪ ನಿಲ್ಸು. ನಡಿ ನಡಿ. ಹೇಳಿ ಕುಮಾರ್.
ಕುಮಾರ್ ಸರ್ ಪರಮಗುರು ಜೊತೆ ಒಂದು ಆಕ್ಸಿಡೆಂಟ್ ಆಗಿದೆ. ಗಾಡಿ ಗುದ್ದಿ ನಿಲ್ಲಿಸದೆ ಹೋಗಿದ್ದಾನೆ. ಹಿಟ್ ಅಂಡ್ ರನ್. ಹೌದು ಸರ್, ಸ್ಪಾಟ್ ಔಟು ಸರ್. ಇವಾಗ ತಾನೇ ಬಾಡಿ ನೋಡಿ ಕನ್ಫರ್ಮ್ ಮಾಡಿದೆ. ನೀವೊಂದು ಕೆಲಸ ಮಾಡಿ, ಅದೇ ಫಾಲೋ ಅಪ್ ಅಲ್ಲೇ ಇರಿ. ಏನಾದರೂ ವಿಷಯ ಬಂದ್ರೆ ನನಗೆ ಇನ್ಫಾರ್ಮ್ ಮಾಡಿ. ಓಕೆ ಓಕೆ ಸರ್. ರಂಜಿತ್ ಸರ್, ತಲೆ ನೋವ್ತಾ ಇದೆ. ಇಲ್ಲೆಲ್ಲಾದ್ರೂ ಹೋಟೆಲ್ ಅಥವಾ ಟೀ ಕಾಫಿ ಅಂಗಡಿ ಸಿಗತ್ತಾ? ಅಲ್ಲಿ ಒಂದು ಟೀ ಅಂಗಡಿ ಇದೆ ಸರ್. ಬೇರೆ ಹಲೋ, ಇವಾಗ ಎಲ್ಲಿದ್ದೀರಾ? ನಾನು ಬರ್ತೀನಿ ಅಂತ ಹೇಳಿದೆ ಅಲ್ವಾ? ನಿನ್ನ ಹತ್ರ ಏನಮ್ಮ ದೊಡ್ಡ ತಲೆನೋವು ಆಗೋಯ್ತು. ಪಕ್ಕದಲ್ಲೇ ಸಾರ್ ಇದ್ದಾರೆ, ಇರು. ಸಾರ್ ಸ್ವಲ್ಪ ಫೋನಲ್ಲಿ ಮಾತಾಡ್ಬನ್ನಿ. ನಾನು ಬರೋವರೆಗೂ ವೇಟ್ ಮಾಡಮ್ಮ. ನಿಮ್ಮ ಅಮ್ಮನ ಮಾತು ಕೇಳಬೇಡ. ಇದನ್ನೇ ಆಗ್ಲಿಂದ ಹೇಳ್ತಾ ಇದ್ದೀರಾ. ಇನ್ವೆಸ್ಟಿಗೇಷನ್ ಎಲ್ಲೂ ಹೋಗ್ತಾ ಇದೆ? ಕರೆಕ್ಟ್ ಆಗಿರೋ ರೂಟಲ್ಲಿ ಹೋಗ್ತಾ ಇದ್ದೀನಾ? ಸಿಟಿಲೆಲ್ಲ ಪೋಸ್ಟರ್ಸ್. ಮನೆಯಲ್ಲಿ ಏಂಜಲ್ ಅನ್ನೋ ಹೆಸರಲ್ಲಿ ಕೊರಿಯರ್. ಟೋಟಲಿ ಮಿಸ್ಲೀಡಿಂಗ್ ಆಗಿದೆಯಲ್ಲ. FM ಸ್ಟೇಷನ್, ಆಟೋ ಸ್ಟ್ಯಾಂಡ್, ವೈನ್ ಶಾಪ್, ಮೆಂಟಲ್ ಹಾಸ್ಪಿಟಲ್. ವೆರಿ ಸಸ್ಪಿಷಿಯಸ್. ಸ್ವಪ್ನನ ಯಾರು ಕೊಂದಿದ್ದು? ಹಾಗಾದ್ರೆ ಏಂಜಲ್ ಯಾರು? ಎಲ್ಲಿದ್ದಾಳೆ? ಈ ಕೇಸಲ್ಲಿ ನಾನು ಹುಡುಕ್ತಾ ಇರೋ ಮಿಸ್ಟರ್ ಎಕ್ಸ್ ಈಸ್ ರಿಯಲಿ ವೆರಿ ಸ್ಮಾರ್ಟ್. ಅವನಿಗಿಂತ ನಾನು ಸ್ಮಾರ್ಟ್ ಅಂತ ಪ್ರೂವ್ ಮಾಡ್ಕೋತೀನಿ. ಎಸ್. ಇದೆಲ್ಲ ಕೆಲ್ಸಕ್ಕಾಗಲ್ಲ, ಮನೆಗೆ ಬಾ, ಮಾಡ್ತೀನಿ. ಇನ್ನೊಂದು ಕಾಲ್ ಬರ್ತಾ ಇದೆ, ಅರ್ಜೆಂಟ್ ಮಾಡಬೇಡ. ಹಲೋ ಸರ್, ಏಂಜಲೇನಾ? ಹೌದು ಸರ್. ಏನಾಯ್ತು ಸರ್? ಕಂಟ್ರೋಲ್ ರೂಮಿಗೆ ಕಾಲ್ ಬಂದಿತ್ತು. ಮೆಜೆಸ್ಟಿಕ್ ಬಸ್ ಸ್ಟಾಪ್ ಹತ್ರ ಪ್ರಜ್ಞೆ ತಪ್ಪಿದ್ದಿದ್ಲು ಸರ್. ನಮ್ಮ ಸ್ಟೇಷನ್ ಅವರೇ ಕರ್ಕೊಂಬಂದು ಸೇರಿಸಿದ್ದಾರೆ ಸರ್. ಈ ID ಕಾರ್ಡ್ ನೋಡಿ ಆ ಹುಡುಗಿ ಏಂಜಲ್ ಅನ್ಕೊಂಡೆ. ಮ್ಯಾಚ್ ಆಗುತ್ತೆ ನೋಡಿ ಸರ್. ಸರ್, ಈ ಸಿಗ್ನೇಚರ್ಗೂ ಸಂಬಂಧನೇ ಇಲ್ಲ ಸರ್. ಹಾಗಾದ್ರೆ ಇದನ್ನೆಲ್ಲ ಮಾಡಿದ್ದು ಏಂಜಲ್ ಅಲ್ವಾ ಸರ್? ಎಸ್. ಸರ್, ಡಾಕ್ಟರ್ ಕರೀತಾ ಇದ್ದಾರೆ ಸರ್. ಡೀಟೇಲ್ಸ್ ತಗೊಳ್ಳಿ. ಸರಿ ಸರ್. ಈ ಕೇಸ್ ಅಂತೂ ದೊಡ್ಡ ತಲೆನೋವಾಗಿದೆ. ಹೌದು ಸರ್. ಹಲೋ ಡಾಕ್ಟರ್. ಹಲೋ ಸರ್. ವಿಜಯ್, ಪ್ಲೀಸ್ ಡಾಕ್ಟರ್, ಪೇಷಂಟ್ ಏಂಜಲ್ ಕಂಡೀಷನ್ ಹೇಗಿದೆ? ಇಟ್ಸ್ ಹೈಲಿ ಕ್ರಿಟಿಕಲ್ ನಾವು. ಎನಿ ಫಿಸಿಕಲ್ ಎಫೆಕ್ಟ್? ನೋ ನಥಿಂಗ್ ಲೈಕ್ ದಟ್. ಬಟ್ ಅವರು ದೇಹದಲ್ಲಿ ಡ್ರಗ್ ಇಂಜೆಕ್ಟ್ ಮಾಡಿದ್ದಾರೆ.
ಸೊ ಪೊಸಿಷನ್ ಸ್ವಲ್ಪ ಕ್ರಿಟಿಕಲ್ ಆಗೇ ಇದೆ. ಇಲ್ಲ ಡಾಕ್ಟರ್, ಅವ್ರ ಹತ್ರ ಕ್ರೂಷಲ್ ಆಗಿ ಒಂದಷ್ಟು ಇನ್ಫಾರ್ಮೇಶನ್ ತಗೋಬೇಕಿದೆ. ಕೆನ್ ಐ ಟಾಕ್ ಟು ಹರ್? ಇಲ್ಲ ಸರ್, ಇವಾಗ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಎನಿ ಅದರ್ ಚಾನ್ಸ್, ಎನಿ ಅದರ್ ಆಪ್ಷನ್ಸ್? LSD ಅಂದ್ರೆ ಲೈಫ್ ಸೇವಿಂಗ್ ಡ್ರಗ್ಸ್. Actually, it's only available in Singapore, but we have searched for another patient. Immediate ಆಗಿ ಮಾಡೋದಕ್ಕೆ ಅವಕಾಶ ಇದ್ರೆ can you help? Yeah, sure. Update ಮಾಡ್ತೀನಿ. Good. Thank you. I will wait here. Okay, sir. Can you hear me? ನಾನು ಮಾತಾಡ್ತಿರೋದು ಕೇಳಿಸಿದ್ಯಮ್ಮ? ಅವ್ರು ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಲಿಪ್ ಮೂವ್ಮೆಂಟ್ ಅಲ್ಲಿ ಮಾತ್ರ ಮಾತಾಡೋದಕ್ಕೆ ಸಾಧ್ಯ. ಅವ್ರು ಮಾತಾಡೋದು ಸರಿಯಾಗಿ ಕೇಳಿಸೋದಿಲ್ಲ. ಲಿಪ್ ರೀಡಿಂಗ್ ಗೊತ್ತಿರೋರು ಯಾರಾದರೂ ಇದ್ರೆ ಫಾಲೋ ಮಾಡ್ಬೋದು ಸರ್. ಸಾರ್ಗೆ ಗೊತ್ತಲ್ಲ. ಹಾಗಾದ್ರೆ ನಾನು ಕೇಳ್ತೀನಿ. ಓಕೆ ಸರ್, ಕ್ಯಾರಿ ಆನ್. ನಿನ್ನ ಹೆಸರೇನಮ್ಮ? ನಿನ್ನ ಹೆಸರೇನಮ್ಮ? ಏಂಜಲ್. ಯಾವ ಊರು? ಬೆಂಗಳೂರು. ಬೆಂಗಳೂರಿಂದ ಇಲ್ಲಿಗೆ ಯಾಕೆ ಬಂದೆ? ಒಂದು ಮ್ಯಾರೇಜಿಗೆ ಬಂದಿದ್ದೆ. ಮ್ಯಾರೇಜ್ ಅಟೆಂಡ್ ಮಾಡಿದ್ಯಾ? ಇಲ್ಲ. ಯಾಕೆ? ನನ್ನ ತಂಗಿನ ನೋಡೋದಕ್ಕೆ ಹುಚ್ಚ ಆಸ್ಪತ್ರೆಗೆ ಹೋಗಿದ್ದೆ. ಮತ್ತೆ ವಾಪಸ್ ಬರಬೇಕಾದ್ರೆ ಯಾರೋ ನನ್ನ ಕಿಡ್ನ್ಯಾಪ್ ಮಾಡಿಬಿಟ್ರು. ಯಾವುದೋ ಇಂಜೆಕ್ಷನ್ ಕೊಟ್ಟರು. ಅದಾದ್ಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಇಲ್ಲಿಗೆ ಹೇಗೆ ಬಂದೆ? ಡಾರ್ಕ್ ರೂಮಲ್ಲಿದ್ದೆ. ನನಗೆ ಯಾರೋ ಇಂಜೆಕ್ಷನ್ ಕೊಟ್ಟಿದ್ದ ಫೀಲಿಂಗ್ ಆಯಿತು. ಎದ್ದು ನೋಡಿದಾಗ ಸ್ಟ್ರೀಟ್ ಲೈಟ್ ಕಾಣಿಸ್ತು. ಅದನ್ನು ನೋಡ್ಕೊಂಡು ಬಂದೆ. ಅಷ್ಟೇ ನನಗೆ ಗೊತ್ತಿರೋದು. ಓಕೆ ಏಂಜಲ್, 15 ವರ್ಷದ ಹಿಂದೆ ನಿನಗೆ ಆಕ್ಸಿಡೆಂಟ್ ಆಗಿತ್ತಾ? ಪ್ಲೀಸ್, ಎನಫ್ ಸರ್. ಸಾಕು ಸರ್, ಇದಕ್ಕೆ ಮೇಲೆ ಬೇಡ. ಇಟ್ಸ್ ಓಕೆ. ವೆರಿ ಸೀರಿಯಸ್ ಕಂಡೀಷನ್. ಡಾಕ್ಟರ್, ರಿಲ್ಯಾಕ್ಸ್. ಹಲೋ ಪ್ರತಾಪ್, ಏಂಜಲ್ ಸಿಕ್ಕಿದ್ಲು ಅಂತ ಸಂತೋಷ ಪಟ್ಯಾ? ನಿನ್ ಸಂತೋಷ ತುಂಬಾ ಸಮಯ ಇರೋದಿಲ್ಲ. ಯಾಕಂದ್ರೆ ನೀನ್ ಜೀವ ಇಟ್ಕೊಂಡಿರೋ ಕುಟುಂಬ ಸಚಿನ್, ಸಂಧ್ಯಾ, ಸ್ಮಿತಾ, ಇವ್ರ 3 ಜನ ಈಗ ನನ್ನ ಕೈಯಲ್ಲಿ. ಹೇಯ್, ಬೇಡ. ಇನ್ನು ಪ್ರತಿ 5 ನಿಮಿಷಕ್ಕೂ ನಿನಗೆ ತುಂಬಾ ಆಶ್ಚರ್ಯಗಳು ಕಾದಿದೆ. ಹಲೋ ಹಲೋ. ಸಚಿನ್ ಅಣ್ಣ, ಅಕ್ಕ, ಏನೋ ನೋಡ್ತಾ ಇದ್ಯಾ? ಹೋಗೋ ಹೋಗೋ. ಹೋಗ್ರೆ. ಸಂಧ್ಯಾ, ಬಿಡ.
ಪ್ಲೀಸ್ ಯಾರಾದ್ರೂ ಇದ್ರೆ ಬಾಗಿಲು ತೆಗೀರಿ. ಸಾಯಿಸೋದಿಕ್ಕೆ ಗಣ್ಯಾಗಬೇಕು. ಹಲೋ ಸರ್, ಕೇಳಿಸ್ತಾ ಇದ್ಯಾ? ಈ ಕಡೆ ಎಲ್ಲ ಟ್ರಾಫಿಕ್ ಕ್ಲಿಯರ್ ಆಗಬೇಕು. ಕಮಿಷನರ್ ಸರ್. ಪ್ರತಾಪ್, ಹೇಳಿ ಸರ್. ಎಲ್ಲಿದ್ದೀರಾ? ಸರ್, ಒಂದು ಮುಖ್ಯವಾಗಿರೋ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ಸರ್. ಇಮಿಡಿಯೇಟ್ ಆಗಿ ಆಫೀಸಿಗೆ ಬನ್ನಿ. ಎನಿಥಿಂಗ್ ಸೀರಿಯಸ್ ಸರ್? ಎಸ್, ಲಿಟಲ್ ಬಿಟ್ ಸೀರಿಯಸ್. ಪ್ಲೀಸ್ ಕಮ್. ಕೂಡಲೇ ಬಂದ್ಬಿಡ್ತೀನಿ ಸರ್. ಇಮಿಡಿಯೇಟ್ಲಿ ಬರ್ತೀನಿ. ಎಸ್ ಸರ್, ಎಸ್ ಸರ್. ಎಕ್ಸ್ಕ್ಯೂಸ್ ಮಿ ಸರ್. ಎಸ್ ಸರ್. ಪ್ಲೀಸ್. ಸಾರಿ ಪ್ರತಾಪ್, ನನಗೊಂದು ಪೆನ್ ಡ್ರೈವ್ ಬಂದಿದೆ, ಅದಕ್ಕೇನೆ ಅರ್ಜೆಂಟಾಗಿ ಕರೆದೆ. ಏನ್ ಮಾಡೋಣ ಅಂತ ಹೇಳಿ. ಹಲೋ ಮಿಸ್ಟರ್ ಪಾಂಡಿಯನ್, ಈ ವಿಡಿಯೋ ನಿನಗೋಸ್ಕರನೇ. ನಾನ್ ಯಾರು ಅಂತ ನಿನಗೆ ಗೊತ್ತಾಗೋದು ಬೇಡ, ನೋಡ್ತಾನೇ ಇರು. ಈ ವಿಡಿಯೋ ಯಾಕೆ ಅಂತ ನೋಡ್ತಾ ಇದೀಯಾ? ನಿನಗೆ ಬೇಕಾಗಿರೋ 3 ಜೀವನು ಒಂದೊಂದಾಗಿ ಸಾಯೋದನ್ನ ನೀನ್ ನೋಡ್ತೀಯಾ? ಗುಣಶೀಲ, ನಿಮ್ಮ ಮಾವ, ಸಂಧ್ಯಾ ಅವರ ಅಪ್ಪ, ಒಂದು ಮೋಸವಾದ ಜೀವ. ಅವನು ಮಾಡಿರೋ ತಪ್ಪಿಗೆ ಕೊನೆನೇ ಇಲ್ಲ. ದುಡ್ಡಿನ ಪದ ಹಿಡ್ದಿರೋ ಒಬ್ಬ ಮೃಗ. ಅವನು ಮಾಡಿರೋ ತಪ್ಪಲ್ಲಿ ಬೆಳೆದಿರೋ ವಿಷಯದ ಗಿಡ ನಾನು, ಗೊತ್ತಾ? ಈಗ ಆಲದ ಮರ ತರ ಬೆಳ್ತಿದ್ದೀನಿ ನಾನು. ನಿನಗೆ ಗೊತ್ತಲ್ಲ ಪ್ರತಾಪ್, ಅಪ್ಪ ಮಾಡಿರೋ ತಪ್ಪಿಗೆ ಮಗನ್ ತಲೆನೆ ಹೋಗೋದು. ಅದಕ್ಕೇನೆ ಅವನು ಮಾಡಿರೋ ತಪ್ಪಿಗೆ ಅವನು ವಾರಸ್ದಾರನ್ ತಲೆ ಉರುಳೋಗುತ್ತೆ. ಒಂದು ಚಿಕ್ಕ ಗೇಮ್, ಇದರಲ್ಲಿ ಅವ್ರ 3 ಜನರ ಹೆಸರನ್ನು ಬರ್ತಿಟ್ಟಿದ್ದೀನಿ. ಮೊದಲನೇ ಹೆಸರು ಬಂದಿರೋ ಮೊದಲನೇ ಲಕ್ಕಿ ಫೆಲ್ಲೋ ಯಾರು ಗೊತ್ತಾ? ಸಚಿನ್. ಸಚಿನ್ ಹೇಗಿದ್ದಾನೆ ಅಂತ ನೋಡೋದಕ್ಕೆ ಆಸೆನಾ ಪ್ರತಾಪ್? ಆರ್ ಯು ರೆಡಿ? ಇದು ಇಲ್ಲಿಗೆ ನಿಲ್ಲೋದಿಲ್ಲ ಪ್ರತಾಪ್. 5 ನಿಮಿಷಕ್ಕೂ ನಿನ್ಗೊಂದು ಆಶ್ಚರ್ಯ ಕಾಯ್ತಾನೆ ಇರುತ್ತೆ. ಬಾಯ್ ಪ್ರತಾಪ್. ಸರ್, ಟೀ ಕುಡಿಯಕ್ಕೆ ಹೋಗಿದ್ದೆ ಸರ್. ಬಂದು ನೋಡಿದಾಗ ಕಮಿಷನರ್ ಅಂತ ಈ ಕವರಲ್ಲಿ ಬರೆದು ಜೀಪಲ್ಲಿ ಇಟ್ಟಿದ್ರು ಸರ್. ಸಾರಿ ಪ್ರತಾಪ್. ಎಸ್ ಮಿಸ್ಟರ್ ಪ್ರತಾಪ್, ತುಂಬಾ ಕುತೂಹಲ ಇದೆಯಲ್ಲ? ನನಗೆ ಇದ್ರಲ್ಲಿ ಒಂಥರ ಫನ್ ಇದೆ. ನೆಕ್ಸ್ಟ್ ಯಾರು ಅಂತ ನಿನ್ನಿಂದ ಗೆಸ್ ಮಾಡೋದಕ್ಕಾಗತ್ತಾ? ಸಂಧ್ಯಾ. ಸಂಧ್ಯಾ ಅಂತ ನೀನ್ ಅನ್ಕೊಂಡ್ರೆ
ಯು ಆರ್ ರಾಂಗ್. ಮುಂದಿನ ಲಕ್ಕಿ ಫೆಲೋ ಸ್ಮಿತಾ ಚಿಕ್ಕ ಹುಡುಗಿ ಅಲ್ವಾ, ನೋವಿಲ್ದೆ ಸಾಯ್ಬೇಕು. ಹರ್ ಲಾಸ್ಟ್ 5 seconds. ಮುಂದಿದ್ದು ಯಾರು ಅಂತ ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ಪ್ರತಾಪ್, ಜಸ್ಟ್ ವೇಟ್ ಅಂಡ್ ವಾಚ್. ಇವನ ಏನಾದ್ರೂ ಮಾಡ್ಲೇಬೇಕು. ಇಮಿಡಿಯೇಟ್ ಆಗಿ ಯಾರು ಅಂತ ಕನ್ನಡಿ, ನಿನಗೆ ಸಪೋರ್ಟ್ ನಾನ್ ಮಾಡ್ತೀನಿ. ಇವರೆಲ್ಲ ಊರಲ್ಲಿ ಓಡಾಡ್ಲೇಬಾರ್ದು. ಮಧ್ಯ ರೋಡಲ್ಲಿ ನಿಲ್ಸಿ ನಾಯಿನ್ ಸುಟ್ಟಾಕ್ದಂಗ್ ಸುಟ್ಟಾಕಿ ಎನ್ಕೌಂಟ್ರ್ ಮಾಡಿ. ಐ ವಿಲ್ ಸಪೋರ್ಟ್ ಯು. ಎಸ್ ಸರ್. ಇಂಥವ್ರನ್ನ ನಡು ರೋಡಲ್ಲಿ ನಿಲ್ಸಿ ನಾಯಿ ಸುಡೋ ತರ ಸುಡಬೇಕು ಸರ್. ಎಸ್ ಸರ್, ಐ ವಿಲ್ ಡೂ ಇಟ್. ಸಾರಿ ಸರ್. ಹೇಳು ಬಾಸು. ಜಾರ್ಜ್, ನೀನ್ ಹೇಳಿರೋ ತರನೇ ಸಚಿನ್ದು ಸ್ಮಿತಾದು ವಿಡಿಯೋ ಕಳ್ಸಿದೀನಿ ನಿನ್ಗೆ. ನೋಡಿದ್ಯಾ ಅಂತ ಅನ್ಕೋತೀನಿ. ನೆಕ್ಸ್ಟ್ ಯಾರು? ಸಂಧ್ಯಾ ತಾನೇ? ಮುಗಿಸ್ತೀನಿ. ಸಂಧ್ಯಾ ನೀನು ಮಾಡೋದ್ ಬೇಡ. ಯಾಕೆ? ಡೋಂಟ್ ಆಸ್ಕ್ ಮೀ ಟೂ ಮಚ್. ನಾನು ಹೇಳಿದ್ ಮಾತ್ರ ಮಾಡು. ಸಂಧ್ಯಾನ ಜೀವಂತವಾಗಿ ಥಾಮಸ್ ಪಾರ್ಕ್ ಹತ್ರ ಬಿಸಾಕು. ಇಲ್ಲೋಡು, ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ. ಇದಕ್ ಮುಂಚೆ ನಾನು ನಿನ್ನ ನೋಡ್ಲೂ ಇಲ್ಲ. ಏನೋ ನನ್ನ ಜಾಗದಲ್ಲಿ ಬಂದು ನೀನೇ ದುಡ್ಡಿಟ್ಟೆ. ದುಡ್ಡು ಬೇಕು ಅಂತ ನಾನು ಮಾಡ್ದೆ. ಮಾತಾಡಿರೋ ತರ ಇನ್ನ 25 ಲಕ್ಷ ಕೊಟ್ಟಿಲ್ಲ ಅಂದ್ರೆ ಬೇರೆ ಕೆಲ್ಸ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಗೊತ್ತಾಯ್ತಾ? ಜಾರ್ಜ್, ನೀನ್ ಇದಕ್ಕಿಂತ ಮುಂಚೆ ಎಲ್ಲಿ ದುಡ್ಡು ಎತ್ಕೊಂಡ್ಯೋ ಅದೇ ಜಾಗದಲ್ಲಿ ನಿನ್ ಬ್ಯಾಲೆನ್ಸ್ ಇರುತ್ತೆ. ನೀನ್ ದುಡ್ಡು ಎತ್ಕೋ, ಆದ್ರೆ ನನ್ಗೆ ಸಂಧ್ಯಾ ಜೀವಂತವಾಗ್ಬೇಕು. ಗೊತ್ತಾಯ್ತಾ? ಅಷ್ಟೇ ಮ್ಯಾಟ್ರು. ಎಲ್ಲ ಸಾಯಿಸೋದಿಕ್ಕೆ ಗನ್ಯಾಗ್ಬೇಕು. ಒಂದ್ ಹೆಜ್ಜೆ ಮುಂದೆ ಇಟ್ರೆ ನಿನ್ ತಲೆ ಬುರುಡೆ ಒಡೆದು ಹೋಗುತ್ತೆ. ನನ್ ಕೈಯಲ್ಲಿ ಗಂಡ್ ಹೇಗ್ ಬಂತು ಅಂತ ಅನ್ಕೊಂಡ? ಪೊಲೀಸರ್ ಮಗಳ್ ಕಣೋ. ಅಣ್ಣ, ಹೋಗ್ ಗಂಡ್ ತಗೋ ಬೇಗ. ಏಯ್, ಫೋನ್ ಕೊಡೋ. ತೆಗಿಯೋ ಆಚೆ, ಬೇಗ ಕೊಡು. ಹಲೋ ಅಂಕಲ್, ನೀವ್ ಎಲ್ಲಿದ್ದೀರಾ? ನಾನು ಆಫೀಸಲ್ಲೇ ಇದ್ದೀನಿ. ನೀವೆಲ್ಲಿದ್ದೀರಾ? ಟೆನ್ಷನ್ ಆಗ್ಬಿಡಿ ಅಂಕಲ್. ಅಕ್ಯೂಸ್ ಲಾಕ್. ನಾನ್ ಬರ್ತೀನಿ, ಇವನ್ನ ಕರ್ಕೊಂಡ್ ಬರ್ತೀನಿ. ಸ್ಮಿತಾ, ತಡೆಯುವ ತಾಕತ್ತಿದೆ, ನರ ನರ ತುಡಿದಿದೆ, ನೀನು ಈಗ ಸಿಲುಕಿದೆ. ಶುರುವಾಗಿದೆ ನಿನ್ನ ಪಯಣ. ಹೊಗೆಯನ್ನು ಎತ್ತಿ ನಿಂತೆ ಹುಡುಕಾಡಿ ನಿನ್ನ ಹಿಡಿವೆ. ಎಲ್ಲೇ ನೀನು ಅಡಗಿದರೂ ಶುರುವಾಗಿದೆ ನಿನ್ನ ಪಯಣ. ಅಂಕಲ್, ನಮ್ಮನ್ನ ಹೇಗ್ ಮಾಡಿದಾನೆ ಅಂತ ನೋಡಿ ಅಂಕಲ್. ನಾನು ಇವನನ್ನ ಶೂಟ್ ಮಾಡ್ತೀನಿ. ಸ್ಮಿತಾ,
ಸರ್ ಎಷ್ಟೇ ಹೊಡೆದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ಹೇಳ್ತಾ ಇದ್ದಾನೆ ಸರ್. ಇದನ್ನ ಯಾರು ಮಾಡಕ್ ಹೇಳಿದ್ದು ಅಂತ ಕೇಳಿದ್ರೆ ಅನ್ನೋ ನಂಬರ್ ಇಂದ ಬಂತು ಅಂತ ಹೇಳ್ತಾ ಇದ್ದಾನೆ ಸರ್. ಸರಿ, ಇದನ್ನ ಮಾಡೋದಿಕ್ಕೆ ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಪಬ್ಲಿಕ್ ಪ್ಲೇಸ್ ನಲ್ಲಿ ಹಣ ಇತ್ತು, ನಾವು ಹೋಗಿ ಎತ್ಕೊಂಡ್ವಿ. ನಾನು ಇದುವರೆಗೂ ಅವನ್ನ ನೇರವಾಗಿ ನೋಡೇ ಇಲ್ಲ, ಬರೀ ಫೋನಲ್ಲಿ ಕಮ್ಯುನಿಕೇಶನ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾನೆ ಸರ್. ಅವನಿಗೆ ಹೇಗೆ ಗೊತ್ತಿರುತ್ತೆ? ಗೊತ್ತಿದ್ರೆ ತಾನೇ ಹೇಳೋದು. ಹೌದು, ಅವನ್ಗ ಕೆಲಸ ಕೊಟ್ಟ ಆ ಎಕ್ಸ್ನ ಡಿಮ್ಯಾಂಡ್ ಏನು? ಅದು ಬಂದು ಹೇಳಿ ಸರ್. ನಮ್ಮ 3 ಮಕ್ಕಳನ್ನು ಕೊಲೆ ಮಾಡೋದಿಕ್ಕೆ ಹೇಳಿದ್ದಾರೆ ಸರ್. ಅದು ಮಾತ್ರ ಅಲ್ಲದೆ ಆ ಕೊಲೆ ಮಾಡೋ ವಿಡಿಯೋನ ಒಂದು ಕಾಪಿನ ಅವನಿಗೆ, ಇನ್ನೊಂದು ಕಾಪಿನ ಡಿಪಾರ್ಟ್ಮೆಂಟ್ ಕಳಿಸು ಅಂತ ಹೇಳಿದಾನಂತೆ ಸರ್. ಮಾಡ್ಬಿಡಿ ಸರ್. ಮಾಡಿರೋ ತರ. ಓಕೆ ಸರ್. ಸರ್, ನೀವು ಹೇಳಿದ ತರ ವಿಡಿಯೋ ತೆಗೆದಿದ್ನ ಒಂದು ಕಾಪಿನ ಅವನಿಗೆ, ಇನ್ನೊಂದು ಕಾಪಿನ ಡಿಪಾರ್ಟ್ಮೆಂಟ್ ಕಳಿಸಿದ್ದೀನಿ ಸರ್. ಆ ಎಕ್ಸ್ಗೆ ಬೇರೆ ಏನಾದರೂ ಡಿಮ್ಯಾಂಡ್ಸ್? ಹೇಳು ಬಾಸು. ನೀನ್ ಹೇಳಿರೋ ತರನೇ ಸಚಿನ್ ಸ್ಮಿತಾದು ವಿಡಿಯೋ ಕಳ್ಸಿದೀನಿ ನಿನ್ಗೆ. ಸಂಧ್ಯಾ ನೀನು ಮಾಡೋದ್ ಬೇಡ. ಯಾಕೆ? ನೀನ್ ಇದಕ್ಕಿಂತ ಮುಂಚೆ ಎಲ್ಲಿ ದುಡ್ಡು ಎತ್ಕೊಂಡ್ಯೋ ಅದೇ ಜಾಗದಲ್ಲಿ ಬ್ಯಾಲೆನ್ಸ್ ಇರುತ್ತೆ ಅಷ್ಟೇ ಮ್ಯಾಟ್ರು. ಸಂಧ್ಯನ ಮಾತ್ರ ಥಾಮಸ್ ಪಾರ್ಕ್ ಅಲ್ಲಿ ಜೀವಂತವಾಗಿ ಕರ್ಕೊಂಡ್ಬಂದ್ಬಿಡು ಅಂತ ಹೇಳಿದಾನೆ ಸರ್. ಡಾಕ್ಟರ್, ಸಂಧ್ಯಾ ಜೀವಂತವಾಗಬೇಕು. ನಾನು ಹೇಳ್ದಾಗ ಮಾಡಿ ಸರ್. ಆ ಎಕ್ಸ್ ಜಾರ್ಜ್ಗೆ ಫೋನ್ ಮಾಡಬೇಕಾದ್ರೆ ಸಂಧ್ಯಾ ಜೀವಂತವಾಗಬೇಕು ಅಂದ್ರೆ 1 ಕೋಟಿ ರೂಪಾಯಿ ಬೇಕು ಅಂತ ಡಿಮ್ಯಾಂಡ್ ಮಾಡಕ್ ಹೇಳಿ. ಸರ್, ಹಾಗಾದ್ರೆ ಅವನು 1 ಕೋಟಿ ಜೊತೆಗೆ ಆ ಥಾಮಸ್ ಪಾರ್ಕ್ ಬರ್ತಾನೆ? ಖಂಡಿತ ಬರೋದಿಲ್ಲ. ಜಾರ್ಜ್ನ ಸಿಕ್ಕಾಕ್ಸೋದಕ್ಕೆ ಯಾರ ಮುಖಾಂತರನಾದ್ರೂ ನಮ್ಮ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಶನ್ ಕಳಿಸ್ತಾನೆ. ನಮ್ಮ ಡಿಪಾರ್ಟ್ಮೆಂಟ್ಗೆ ಯಾರು ಇನ್ಫಾರ್ಮೇಶನ್ ಕೊಡ್ತಾನೋ ಹಿ ಈಸ್ ದ ಕ್ರಿಮಿನಲ್. ಅರ್ಥ ಆಯ್ತಾ? ಓಕೆ ಸರ್. ಹೋಗಿ ಹೇಳಿ ತರುಣ್. ಅಂಕಲ್, ಯಾರೋ ಒಬ್ಬ ಅನ್ನೊಂದು ನಂಬರಿಂದ ಕಾಲ್ ಮಾಡಿ ಸಂಧ್ಯಾ ಜೀವಂತವಾಗಿರ್ಬೇಕು ಅಂದ್ರೆ 1 ಕೋಟಿ ತಗೊಂಡು ಥಾಮಸ್ ಪಾರ್ಕ್ ಬಾ ಅಂತ ಹೆದರ್ಸ್ತಾ ಇದ್ದಾನೆ ಅಂಕಲ್. ಸಂಧ್ಯಾಗೆ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ, ಏನಾದ್ರೂ ಮಾಡಿ ಅಂಕಲ್ ಪ್ಲೀಸ್. ಓಕೆ, ಗುಡ್. ಭಯ ಪಡ್ಬೇಡ. ನೀನೀಗೇನ್ ಮಾಡ್ತೀಯ ಅಂದ್ರೆ ಅವ್ನು ಕೇಳ್ದ ಹಾಗೆ 1 ಕೋಟಿ ತಗೊಂಡು ಥಾಮಸ್ ಪಾರ್ಕ್ಗೆ ಹೋಗು. ಅವನ ಹಣ ತಗೊಳಕ್ ಬಂದಾಗ ನಾನು ಅರೆಸ್ಟ್ ಮಾಡ್ತೀನಿ. ಓಕೆ ಶೋರ್ ಅಂಕಲ್. ತರುಣ್, ಯಾವುದಕ್ಕೂ ಥಾಮಸ್ ಪಾರ್ಕಿಗೆ ಅಪ್ಪನ್ ಕರ್ಕೊಂಡು ಹೋಗು. ಓಕೆ ಅಂಕಲ್. ಓಕೆ, ಕೇರ್ಫುಲ್. ಸರ್, ನಾವೀಗ ಹುಡುಕ್ತಿರೋ ಅಕ್ಯೂಸ್ಟ್ ತರುಣೇನಾ ಸರ್? ತರುಣ ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ. ಯಾಕೆ ನಾವು ಹುಡುಕ್ತಾ ಇರೋ ಆ ಎಕ್ಸು ತರುಣ ಹೆದರ್ಸಿರ್ಬಾರ್ದು. ದಿವ್ಯಾ ಸರ್, ಯಾರಿಂದನಾದ್ರೂ ಲಾಸ್ಟ್ 10 ಮಿನಿಟ್ಸ್ ಅಲ್ಲಿ ತರುಣ್ಗೆ ಇನ್ಕಮಿಂಗ್ ಕಾಲ್ಸ್ ಬಂದಿದೆಯಾ ನೋಡಿ. ಓಕೆ ಸರ್. ಸರ್, 10 ಮಿನಿಟ್ಸ್ ಮುಂಚೆ ಯಾವ ಕಾಲ್ ಬಂದಿಲ್ಲ ಸರ್. 8 ಅವರ್ಸ್ ಮುಂಚೆ ಸಂಧ್ಯಾ ಕಾಲ್ ಬಂದಿದೆ ಸರ್. ತರುಣ್ಣು ಡಾಕ್ಟರ್, ಸಂಧ್ಯಾನು ಡಾಕ್ಟರ್. ತರುಣ್ ಮೇ ಬಿ ದ ಕ್ರಿಮಿನಲ್. ಎಸ್, ಆಪೋ E4. ಸಂಧ್ಯಾ, ಸಂಧ್ಯಾ ಏನಾಯ್ತು? ಸಂಧ್ಯಾ, ಸಂಧ್ಯಾ. ಅಂಕಲ್, ಎಲ್ಲದಕ್ಕೂ ಕಾರಣ ಇವನೇ ಅಂಕಲ್. ಇವನನ್ನ ಶೂಟ್ ಮಾಡಿ ಅಂಕಲ್. ಇವನ್ ಜೀವಂತವಾಗಿರ್ಬಾರ್ದು. ಪ್ರತಾಪ್, ನಮ್ಮ ಕುಟುಂಬನ ಹಾಳು ಮಾಡ್ದವ್ ಇವನೇ. ಇವನ್ ಬದುಕಿರ್ಬಾರ್ದು, ಸಾಯಿಸ್ಬಿಡಿ ಇವನ್ನ. ಅಂಕಲ್, ಏನ್ ಮಾಡ್ತಿದ್ದೀರಾ ಅಂಕಲ್? ಏನ್ ಮಾಡ್ತಿದ್ದೀರಾ ಪ್ರತಾಪ್? ಆಪರೇಷನ್ ಆಪೋ E4. ಏಯ್ ಸಂಧ್ಯಾ, ಯಾಕೆ ಡಲ್ ಆಗಿದ್ಯಾ? ನನ್ನ ಲೈಫ್ ಟೈಮ್ ಪ್ರಾಜೆಕ್ಟ್ ಅಂಕಲ್ ಇದು. ಮಕ್ಕಳದು ಮೆಮೊರಿ ಪವರ್ ಇನ್ಕ್ರೀಸ್ ಮಾಡೋದಕ್ಕಾಗಿ ನಾವೊಂದು ಆಪೋ E4 ಕಂಡು ಹಿಡ್ತಿದ್ದೇನೆ. ಕೆಮಿಕಲ್ ರಿಯಾಕ್ಷನ್ ಚೇಂಜ್ ಆಗಿ ಫಾರ್ಮುಲಾ ತಪ್ಪಾಗೋಯ್ತು. ಅಲ್ಷಿಮಸಿಸ್ ಡಿಸೀಸ್ ಅಂತ ಕೇಳಿದ್ದೀರಾ ಅಂಕಲ್? ನೆನಪು ಹೋಗೋ ಔಷಧಿ ತಾನೆ? ಅಯ್ಯೋ ಅಂಕಲ್, ಇಟ್ಸ್ ನಾಟ್ ದ್ಯಾಟ್ ಜನರಲ್. ಸರಾಸರಿಯಾಗಿ 20 ವರ್ಷದಿಂದ ಜೊತೆಲ್ ಬಾಳಿದ ಹೆಂಡತಿ ನೋಡಿ ಒಂದ್ ಸ್ಟೇಜ್ ಅಲ್ಲಿ ನೀವ್ ಯಾರು ಅಂತ ಕೇಳ್ತಾರೆ. ಇದನ್ ಕೇಳ್ಪಟ್ಟಿರ್ತೀರಾ. ಅಂಡ್ ಅವ್ರು ಹಳೆ ಜೀವನದಲ್ಲಿ ಏನ್ ಮಾಡಿರ್ತಾರೆ ಎಲ್ಲ ಮರ್ತ್ ಬಿಟ್ಟಿರ್ತಾರೆ.
ನನ್ನ ಲೈಫ್ ಟೈಮ್ ಅಚೀವ್ಮೆಂಟ್ ಆಗಿರ್ಬೇಕು ಅನ್ಕೊಂಡಿರೋ ಆಪೋ E4G ಈ ಅಲ್ಶಿಮಸ್ನ ಇನ್ಕ್ರೀಸ್ ಮಾಡೋ ಜೀನಾಗಿ ಬದಲಾಯಿತು. ಈ ಜೀನಿನ ಎಕ್ಸಾಕ್ಟ್ ಪವರ್ ಅಂದ್ರೆ ಈ ಎಕ್ಸಾಕ್ಟ್ ಫಾರ್ಮುಲಾ ತಿಳ್ಕೊಂಡ್ರೆ ಇಡೀ ಪ್ರಪಂಚನೇ ಅವ್ರ ಕೈ ಕೆಳಗ್ ಬರೋ ತರ ಮಾಡ್ಬೋದು ಅಂಕಲ್. ನೀನ್ ಏನು ಹೇಳ್ತಾ ಇದ್ದೀಯ? ನಾ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಂಕಲ್. ನಮ್ಮ ದೇಶದಲ್ಲಿರೋ IAS, IPS, ಸೈಂಟಿಸ್ಟ್, ಪೊಲಿಟಿಷಿಯನ್ಸ್ ಈ ತರ ಟಾಪ್ ಮೋಸ್ಟ್ VIPsಗೆ ನಾವು ಜೀನ್ಸ್ನ ಮಿಕ್ಸ್ ಮಾಡಿಕೊಟ್ರೆ ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಅವ್ರಿಗೆ ಆಲ್ಶಮಿಸ್ನಿಂದ ಎಫೆಕ್ಟ್ ಆಗ್ತಾರೆ ಆ್ಯಂಡ್ ಅವ್ರು ಒಂದೊಂದಾಗಿ ಎಲ್ಲದನ್ನು ಮರೆಯೋದಕ್ಕೆ ಶುರು ಮಾಡ್ತಾರೆ. ನೀವು ಯೋಚನೆ ಮಾಡಿ ಅಂಕಲ್, ನಮ್ಮ ನಾಡಿನ ಎಕನಾಮಿಕ್ ಗ್ರೋತ್ ವಿಲ್ ಬಿ ಸ್ಟಾಗ್ನೆಂಟ್. ಹಲ್ವಾರು ಕೋಟಿ ಕೊಟ್ಟು ಅನ್ವಾಯುಧವನ್ನ ತಗೊಂಡು ಬೇರೆ ದೇಶನ ನಾಶ ಮಾಡೋ ಬದಲು ಜಸ್ಟ್ ಈ ಆಪೋ E4G ಇದ್ರೆ ಸಾಕು. ಒಂದು ದೇಶ ಬೆಳೆಯೋದನ್ನ ಈ ಜೀನಿಂದ ನಾವು ನಾಶ ಮಾಡ್ಬೋದು. And this jeans is colorless, tasteless and odorless. ಫುಡ್, ಟೊಬ್ಯಾಕೊ, ಆಲ್ಕೋಹಾಲ್ ಈ ತರ ಯಾವ್ದ್ರಲ್ಲಾದ್ರೂ ಬೆರೆಸ್ಕೊಡ್ಬೋದು. ಅಷ್ಟೇ ಯಾಕೆ ನೀರಲ್ಲಿ ಹಾಕಿದ್ರು ಕೂಡ ಗೊತ್ತಾಗಲ್ಲ. ಇದನ್ನ ಕಂಡು ಹಿಡಿದಿರೋದು ಬೇರೆ ಯಾರಿಗಾದ್ರೂ ಗೊತ್ತಿದ್ಯಾ? ಬೇರೆ ಯಾರಿಗೂ ಗೊತ್ತಿಲ್ಲ ಅಂಕಲ್, ಸಚಿನಿಗೆ ಮಾತ್ರ ಗೊತ್ತು. ಭಯ ಆಗ್ತಿದೆ ಅಂಕಲ್. ಜೀನ್ ಆಪೋ E4ಗೋಸ್ಕರ ಸಂಧ್ಯಾನೇನೋ ಟಾರ್ಗೆಟ್ ಮಾಡಿದೆ, ಓಕೆ. ಸಚಿನ್ನ ಸ್ಮಿತಾನ ಯಾಕೆ ಕೊಲೆ ಮಾಡಕ್ ನೋಡ್ದೆ? ಏಂಜಲ್ಗೂ ಇದಕ್ಕೂ ಏನ್ ಸಂಬಂಧ? ಬ್ರಿಲಿಯಂಟ್ ಮೂವ್, ಟೂ ಸ್ಮಾರ್ಟ್ ಪ್ರತಾಪ್. 15 ವರ್ಷದ ಹಿಂದೆ ನಿನ್ನ ಮಾವ, ಅದೇ ಸಂಧ್ಯಾ ಅವರ ಅಪ್ಪ ಗುಣಶೇಖರ್ ನಾನು ಸೇರಿ ಮಾಡಿದ ಬಿಸ್ನೆಸ್ ಅಲ್ಲಿ ಅವ್ರನ್ನ ನಂಬಿ ಎಲ್ಲಾ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ದೆ. ಎಲ್ಲಾ ದುಡ್ಡನ್ನು ತಗೊಂಡು ನನಗೆ ದ್ರೋಹ ಮಾಡಬೇಕು ಅಂತ ನೋಡ್ದ. ಅವನ್ನ ನಾನೇ ಸಾಯಿಸ್ಬೇಕು ಅಂತ ನೋಡಿದ್ದೆ. ಅಷ್ಟರಲ್ಲಿ ಅವನೇ ಬೇಗ ಹೋಗಿ ಸೇರ್ಬಿಟ್ಟ. ಕಳ್ಳನಿಗೆ ಚೇಳು ಕಚ್ಚಿರೋ ರೀತಿ ಈ ವಿಷಯನ ಹೊರಗೆ ಹೇಳ್ದೇನೆ ಇನ್ವೆಸ್ಟ್ ಮಾಡಿದ ದುಡ್ಡನ್ನ ಹಾಕಿ ಕಷ್ಟಪಡ್ತಿದ್ದೆ. ಈ ಬಿಸ್ನೆಸ್ ಅಲ್ಲಿ ಹಾಕಿದ ದುಡ್ಡನ್ನ ಹೇಗೆ ವಾಪಸ್ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಸ್ವಪ್ನ ಮೂಲಕ ಈ ಫಾರ್ಮುಲಾ ಮ್ಯಾಟರ್ ನಮಗ್ ಗೊತ್ತಾಯ್ತು. ಅವನಿಂದ ನಷ್ಟ ಆಗಿದ್ದ ದುಡ್ಡನ್ನ ವಾಪಸ್ ತಗೊಳಕ್ಕೆ ಅವನ್ ಮಗಳನ್ನೇ ಯೂಸ್ ಮಾಡ್ಕೊಳಕ್ಕೆ ನಿರ್ಧಾರ ಮಾಡಿದೆ. ಸಚಿನ್ ಸಿನ್ಸಿಯರ್ ಆಗಿ ಲವ್ ಮಾಡಿದ ಹುಡುಗಿ ಯಾರು ಗೊತ್ತಾ? ಹಲೋ. ಹಾಯ್ ಬೇಬಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎದ್ದಿದ್ಯೋ ಇನ್ನೂ ಇಲ್ವೋ? ಈಗಷ್ಟೇ ಎದ್ದೆ ಕಣೋ. ಏಕೆ ವಾಯ್ಸ್ ತುಂಬಾ ಡಲ್ ಆಗಿದೆ? ಸ್ವಲ್ಪ ಫೀವರ್ ಇದೆ. ಫೀವರಾ? ಡಾಕ್ಟರ್ ಹತ್ರ ಹೋಗ್ಬೇಕಾ ಹೇಗೆ? ನೋ ಪ್ರಾಬ್ಲಮ್, ಐ ಟೇಕ್ ಕೇರ್ ಆಫ್ ಇಟ್. ಓಕೆ, ಇವತ್ತು ಸಿಗೋಣವಾ ಹೇಗೆ? 11 o'clock ಕಾಫಿ ಡೇನಲ್ಲಿ ಮೀಟ್ ಮಾಡೋಣ. ಓಕೆ. ಐ ಲವ್ ಯು ಸೋ ಮಚ್. ಓಕೆ ಬೇಬಿ, ಲವ್ ಯು, ಬಾಯ್. ಲವ್ ಯು ಕಣೋ, ಬಾಯ್. ಅವಳು ದುಡ್ಡುಗೋಸ್ಕರನೇ ಸಚಿನ ಕೈಯಲ್ಲಿ ಇಟ್ಕೊಂಡಿದ್ಲು. ಸ್ವಪ್ನ ಮೇಲಿದ್ದ ಲವ್ ಅಫೇರ್ ಅಲ್ಲಿ ಅವಾಗ ಅವಳು ಅವಳ ಹತ್ರ ಇದ್ದ ಡೀಟೇಲ್ಸ್ನೆಲ್ಲ ಇವನ ಹತ್ರ ಹೇಳ್ಬಿಟ್ಲು. ಈ ಪ್ಲಾನ್ನ ನಮ್ ಜೊತೆ ಇದ್ಕೊಂಡೇ ಸ್ಟಾರ್ಟ್ ಮಾಡಿದ್ದು ಅವಳು. ಈ ಪ್ಲಾನ್ನ ಹಿಡ್ಕೊಂಡು ನಾನ್ ಕಳ್ಕೊಂಡಿರೋ ಎಲ್ಲಾ ದುಡ್ಡನ್ನ ವಾಪಸ್ ತಗೋಬೇಕು ಅಂತ ಅನ್ಕೊಂಡೆ. ಒಂದು ಸ್ಟೇಜ್ ಅಲ್ಲಿ ನಮ್ಮನ್ನೇ ಡಾಮಿನೇಟ್ ಮಾಡಿದ್ಲು. ನಮ್ಮ ಹತ್ರ 50% ಶೇರ್ ಕೇಳಿದ್ಲು. ಅದಕ್ಕೆ ಅವಳನ್ನ 13A ಹ್ಯಾಂಗ್ ಮಾಡಿದ್ವಿ.
ಶೇರ್ ಬೇಕೇನೆ ನಿನಗೆ? ಏಂಜಲ್ ಸಾವು ಇವತ್ತ ನಾಳೆನ ಅಂತ ಪೋಸ್ಟರ್ ಹಾಕಿ ಪೊಲೀಸ್ ಡಿಪಾರ್ಟ್ಮೆಂಟ್ನ ಡೈವರ್ಟ್ ಮಾಡಿದ್ವಿ. ಏಂಜಲ್ ಯಾರು ಅಂತ ನಿನಗೆ ಗೊತ್ತಿರುತ್ತೆ ತಾನೆ? 15 ವರ್ಷಕ್ಕಿಂತ ಮೊದಲು ಟ್ರಂಕ್ ಅಂಡ್ ಡ್ರೈವ್ ಅಲ್ಲಿ ನಿಮ್ಮ ಮಾವ ಆ ಕಾರ್ ಆಕ್ಸಿಡೆಂಟ್ ಅಲ್ಲಿ ಒಂದು ಕುಟುಂಬನೇ ಬಲಿ ತಗೊಂಡಲ್ಲ. ಆ ಆಕ್ಸಿಡೆಂಟ್ ಅಲ್ಲಿ ತಪ್ಪಿಸ್ಕೊಂಡ 2 ಹುಡುಗಿರಲ್ಲಿ ಒಂದು ಹುಡುಗಿನೇ ಏಂಜಲ್. ನಿನ್ನ ಮನೆಗೆ ಏಂಜಲ್ ಹೆಸರಲ್ಲಿ ಕೊರಿಯರ್ ಕಳಿಸಿ ನಿನ್ನ ಕಾನ್ಸಂಟ್ರೇಷನ್ ನ ಏಂಜಲ್ ಕಡೆಗೆ ತಿರುಗಿಸ್ದೆ. ನನಗೆ ಏಂಜಲ್ ಯಾರು ಅಂತಾನೆ ಗೊತ್ತಿಲ್ಲ. ನೀನ್ ಶವಾನ್ ಹುಡ್ಕೊಂಡು ಹೋಗ್ತೀಯ ಅಂತ ಗೊತ್ತು. ಅದಕ್ಕೆ ಏಂಜಲ್ ಹೆಸರಲ್ಲಿ ಲೆಟರ್ ಪೋಸ್ಟರ್ನ ಸ್ವಪ್ನ ಮನೇಲಿ ಇಟ್ವಿ. ನೀನು ಏಂಜಲ್ಗೋಸ್ಕರ ಹುಡ್ಕೋದಕ್ ಶುರು ಮಾಡ್ದೆ. ನಿನ್ನನ್ನ ಓಡಾಡ್ಸಿ ಅವಳನ್ನ ಬೆಂಗಳೂರಲ್ಲೇ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ದೆ. ಆದ್ರೆ ಅವಳು ಮೈಸೂರಿಗೆ ಬಂದ್ಬಿಟ್ಲು. ಕಾರಲ್ಲಿ ಅವಳನ್ನ ಕಿಡ್ನಾಪ್ ಮಾಡಿದ್ವಿ. ನಮ್ ಕಂಟ್ರೋಲಲ್ಲೇ ಇಟ್ಕೊಂಡಿದ್ವಿ. ಆದ್ರೆ ನಿನ್ ಟೈಮ್ ಚೆನ್ನಾಗಿತ್ತು. ಅವಳು ನಿನ್ ಕೈಗೆ ಸಿಕ್ಬಿಟ್ಲು. ಏಂಜಲ್ ನಿನ್ ಕೈಗೆ ಸಿಕ್ತಿದ್ದ ಹಾಗೆ ಆ ತಪ್ಪನ್ನ ಈ ನನ್ನ ಮಗನ ಮೇಲೆ ಹೊರಿಸ್ಬೇಕನ್ಕೊಂಡೆ. ಆದ್ರೆ ನಾನ್ ಮಾಡಿದ ತಪ್ಪೆ ಇವನ್ನ ಹಿಡ್ಕೊಂಡು ಮುಗಿಸ್ಬೇಕನ್ಕೊಂಡಿದ್ದೆ. ನಮಗೆ ಪೊಲೀಸ್ನ ಡೈವರ್ಟ್ ಮಾಡೋದು ಹೊಸ್ತಲ್ಲ ಪ್ರತಾಪ್. ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಹುಡುಗಿ ಮರ್ಡರ್ ಕೇಸು ಡಿಪಾರ್ಟ್ಮೆಂಟ್ ಕಡೆ ಡೈವರ್ಟ್ ಮಾಡಿಸಿ ಆ ಗ್ಯಾಪ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಹವಾಲಾ ಹಣನ ಟ್ರಾನ್ಸ್ಫರ್ ಮಾಡಿದೆ. ಒಂದು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಯೋಚನೆ ಮಾಡಿದೆ ಅಂದ್ರೆ ಆಪೋ E4 ಅಂದ್ರೆ ಸಾಧಾರಣನಾ? ಎಷ್ಟು ದೊಡ್ಡ ಪ್ಲಾನ್ ಮಾಡಿರ್ತೀನಿ. ಒಂದು ಪೊಲೀಸ್ ಮನೆಯಲ್ಲೇ 2 ಕೊಲೆ ಮಾಡೋದು ಅಂದ್ರೆ ಅಷ್ಟು ಸಾಧಾರಣ ಅಲ್ಲ ಪ್ರತಾಪ್. ಸಂಧ್ಯಾ ಹತ್ರ ಇರೋ ಆಪೋ E4 ತಿಳ್ಕೊಳ್ಳೋದಕ್ಕೆ ಸಂಧ್ಯಾಗೆ ನನ್ನ ಮಗನಿಗೆ ಹೆಣ್ ಕೇಳೋಕ್ ಬಂದೆ. ಮದ್ವೆ ಆದ್ಮೇಲೆ ಗಂಡ ಹೆಂಡ್ತಿರ್ ನಡುವೆ ಯಾವ ಸೀಕ್ರೆಟು ಇರೋದಿಲ್ಲ ಅಲ್ವಾ? ಸೊ ಆ ಫಾರ್ಮುಲಾ ನನ್ನ ಮಗನಿಗೆ ಗೊತ್ತಾಗುತ್ತೆ. ಅಟ್ ದಿ ಸೇಮ್ ಟೈಮ್ ಆ ಫಾರ್ಮುಲಾನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ವಿ ನೀಡ್ ಬಲ್ಕ್ ಅಮೌಂಟ್. ಸಂಧ್ಯಾ ಹೆಸರಿಗೆ ಆಸ್ತಿ ಬಂದ್ರೇನೆ ನಾವ್ ಈ ಪ್ಲಾನ್ನ ಸಕ್ಸಸ್ ಮಾಡಕ್ಕಾಗ್ತಿತ್ತು. ಅದಕ್ಕೆ ಸಚಿನ್ನ ಸ್ಮಿತಾನ ಎತ್ತಬೇಕು ಅಂತ ಪ್ಲಾನ್ ಮಾಡಿದ್ವಿ. ಆಸ್ ಪರ್ ಅವರ್ ಪ್ಲಾನ್ ಎಲ್ಲಾನು ಚೆನ್ನಾಗಿ ನಡ್ಕೊಂಡ್ ಬಂದಿತ್ತು. ನಿನ್ ಕಾನ್ಸಂಟ್ರೇಷನ್ ನ ಡೈವರ್ಟ್ ಮಾಡೋದಕ್ಕೇನೆ ಮುಂಚೆನೆ ಅಬ್ಸ್ಕ್ಯಾಂಡ್ ಆದ ಸಂಬಂಧ ಇಲ್ದಿರೋ ಪರಮಗುರು ಅನ್ನೋ ಒಬ್ಬನ್ನ ಈ ಕೇಸಲ್ಲಿ ಇನ್ವಾಲ್ವ್ ಮಾಡಿದ್ವಿ. ಇಷ್ಟು ಪ್ಲಾನ್ ಮಾಡಿನೂ ಪ್ರತಾಪ್ ನೀನ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದು ಒಂದು ಯೂಸ್ ಆಗಲ್ಲ ಪ್ರತಾಪ್. ನೀನ್ ನಮ್ ಜೊತೆ ಬಂದ್ಬಿಡು. ಆಪೋ E4 ಪೊಲೀಸ್ ಮೈಂಡ್ ಸೇರಿದ್ರೆ ನಾವು ಸಾಧಿಸಬಹುದು ಪ್ರತಾಪ್. ಯೋಚನೆ ಮಾಡು, ಯೋಚಿಸು, ಚೆನ್ನಾಗಿ ಯೋಚನೆ ಮಾಡು. ನಾವೇ ಪ್ರತಾಪ್, ನಾವು. ಸರ್ ಏನ್ ಸರ್ ಇದು? ರಂಜಿತ್ ಸರ್ ಏನಾಯ್ತು? ಸರಿ ಸರ್. ಕೆಲವೊಂದು ವಿಚಾರಗಳನ್ನ ನಮ್ಮ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ದಿರೋ ಹಾಗೆ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಎನಿವೇ, ಸಿ ಯು ಸೂನ್ ಫಾರ್ ಅವರ್ ನೆಕ್ಸ್ಟ್ ಆಪರೇಷನ್. ನಮ್ಮ ಆಪರೇಷನ್ ಮುಂದುವರಿಲಿ. ಆಲ್ ದಿ ಬೆಸ್ಟ್. ಮಕ್ಕಳ ಏಂಜಲ್ ಹೆಲ್ತ್ ಇವಾಗ ಸೇಫ್ ಆಗಿದೆ. ಡಾಕ್ಟರ್ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಗುಡ್. ಇನ್ಮೇಲೆ ನಾವು 4 ಜನ ಅಲ್ಲ, ಏಂಜಲ್ ಸೇರಿ 5 ಜನ. ಹಲೋ ಮಿಸ್ಟರ್ ಪ್ರತಾಪ್, ಸಿಸ್ಟರ್, ನೀವ್ ಈಗ್ಲೇ ಹೊರಟು ನಮ್ಮ ಹಾಸ್ಪಿಟಲ್ ಬನ್ನಿ. ಎನಿ ಪ್ರಾಬ್ಲಮ್? ಇಟ್ಸ್ ಅರ್ಜೆಂಟ್.
ಪ್ಲೀಸ್ ಪ್ಲೀಸ್ ಬೇಗ ಬನ್ನಿ. ಪ್ರತಿದಿನ ಹೊಸ ಹೊಸ ಸಮಸ್ಯೆಗಳನ್ನು ಎದುರಿಸುವನೇ ಪೊಲೀಸ್. ಎಲ್ಲರೂ ಬೆಳಗ್ಗೆ ಏಳ್ಬೇಕಾದ್ರೆ ಇವತ್ತಿನ ದಿನ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತಾರೆ. ಆದ್ರೆ ಪೊಲೀಸ್ ಅವ್ರಿಗೆ ಮಾತ್ರ ಅಲ್ಲ, ಬೇರೆಯವ್ರಿಗೂ ದಿನ ಚೆನ್ನಾಗಿರ್ಬೇಕು ಅಂತ ಬೇಡ್ಕೊಂಡೆ ಕೆಲಸ ಶುರು ಮಾಡ್ತಾರೆ. ಇದು ನನ್ನ ಒಂದು ದಿನದ ಪ್ರಯಾಣ ಅಲ್ಲ, ಕಾಕಿ ಡ್ರೆಸ್ಸಿನ ಎಷ್ಟೋ ದಿನದ ಪ್ರಯಾಣದಲ್ಲಿ ಒಂದು ದಿನ ಇದು. ಪ್ರತಿ ಮನುಷ್ಯ ಆಸೆ ಪಡಬಹುದು, ತಪ್ಪಲ್ಲ. ಆದ್ರೆ ಅವನ ಹಣೆ ಬರಹ ಯಾವಾಗ ಬದಲಾಗುತ್ತೆ ಅಂದ್ರೆ ಆಸೆ ದುರಾಸೆಯಾಗಿ ಬದಲಾದಾಗ. ತರುಣ್ ಸಂಧ್ಯಾನ ಪಡ್ಕೋಬೇಕು ಅಂತ ಆಸೆ ಪಟ್ಟಿ ತಪ್ಪಲ್ಲ. ಅವಳು ಸ್ವತ್ತೆಲ್ಲ ಬೇಕು ಅಂತ ಯಾವಾಗ ದುರಾಸೆ ಪಟ್ನೋ ಆಗ್ಲೇ ಅವನ ಹಣೆ ಬರಹನೇ ಬದಲಾಯಿತು. ದುರಾಸೆ ವಿನಾಶ ಅಂತ ಸುಮ್ಮನೆ ಹೇಳಿದಾರ? ನೋಡಿ, ಮತ್ತೆ ಓಪನ್ ಆಗಿದೆ. ಸ್ಟ್ರೇಂಜ್. ಹಾಗಾದ್ರೆ ತರುಣ್ಗೂ ಮೇಲೆ ಬೇರೆ ಯಾರಾದ್ರೂ ಇದ್ದಾರಾ?